ಇನ್ನೂ 50 ಲಕ್ಷ ಇನ್ವೆಸ್ಟ್ಮೆಂಟ್ ಆದ್ರೂ ಸರಿ, ನಾನು ಹೆಂಗ್ ಸಂಪಾದನೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತು, ಲಾಭ ಎಷ್ಟು ಬರ್ತದೆ ಅನ್ನೋದು ನನಗೆ ಗೊತ್ತು. ಸೊ ಹಂಗಾಗಿ ನಾನು ಮಿನಿಮಮ್ 1000 ಮರಿ ನಾನು ಸೇಲ್ ಮಾಡ್ಬೇಕು, ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್ ನನಗೆ. ಇದು ಒಂದ್ ಸಾರಿ ಇವತ್ ಕಟಾವ್ ಮಾಡಿ, ಇವತ್ 28 ತಾರೀಕು 29 ಇರಬೇಕು, ಇವತ್ ಕಟಾವ್ ಮಾಡಿ ನಾಳೆ ಬೆಳಗ್ಗೆ ನೀರ್ ಬಿಟ್ಟು 3 ದಿವಸ ಬಿಟ್ಟು ಗೊಬ್ಬರ ಕೊಟ್ರೆ ನೀವು ಒಂದು ತಿಂಗಳಿಗೆ ಯಥಾ ಪ್ರಕಾರ ರೆಡಿ. ಇವೆಲ್ಲ 30-40 ಒಂದ್ ಸೈಟ್ ಅಲ್ಲಿ ಅವ್ರು ಶೆಡ್ ಮಾಡ್ಕೊಂಡು ನನಗೆ ಮೇವು ಬೆಳ್ಕಣಕ್ಕೆ ಜಾಗ ಇಲ್ಲ ಅಂದೋನು ಲಕ್ಷ ಸಂಪಾದನೆ ಮಾಡುವಂತ ರೂಟ್ ನಾವ್ ಹೇಳ್ಕೊಡ್ತೀವಿ. ನಮ್ಮ ಜನ ದಳ್ಳಾಳಿಗಳು ನಂಬದಷ್ಟು ಫ್ರಾಂಟ್ ಆಗಿರೋರು ನಂಬಲ್ಲ, ಸುಳ್ಳಿಗೆ ಬೆಲೆ ಕೊಟ್ಟಷ್ಟು ಸತ್ಯಕ್ಕೆ ಬೆಲೆ ಕೊಡಲ್ಲ ನಮ್ಮ ಜನ. ನಾವು ಸತ್ಯ ಹೇಳ್ತೀವಿ, ನಮ್ಮನ್ನ ನಂಬಲ್ಲ ಯಾರನ್ನು. ಅದೇ ದಳ್ಳಾಳಿ 500 ರೂಪಾಯಿ ಕಮ್ಮಿ, ಅದ್ ಹಂಗೆ ಇದು ಹಿಂಗೆ 16 ಸುಳ್ಳು ಹೇಳ್ತಾನಲ್ಲ, ಅವ್ನು ನಂಬ್ತಾವ್ರ ಜನ. ಫೋನ್ ನಂಬರ್ ತಗೊಂಡು ಸೈಲೇಜ್ ಮಾಡೋವಾಗ ಸೈಲೇಜ್ ಮಾಡೋದು ಹೇಳ್ಕೊಡ್ತೀನಿ, ವ್ಯಾಕ್ಸಿನ್ ಮಾಡೋದು ಹೇಳ್ಕೊಡ್ತೀನಿ, ಡಿವಾರ್ಮಿಂಗ್ ಮಾಡೋದು ಡಿವಾರ್ಮಿಂಗ್ ಕೊಡ್ತೀನಿ. ಬರೋ ಮನುಷ್ಯ ಸಂಘಜೀವಿ, ಒಬ್ಬರನ್ನೊಬ್ರು ನಂಬಕು. ನಂಬಿಕೆ ಮೇಲೆ ಬಂದ್ರೆ ನಾವು ಕೈ ಹಿಡಿತೀವಿ ಸರ್, ಅನುಮಾನದ ಮೇಲೆ ಬಂದ್ರೆ ನಾವ್ ಆಗಲ್ಲ ಸರ್. ನನ್ನ ಎದುರುಗಡೆ 100 ಜನ ಕಾಂಪಿಟೇಟರ್ ಬಂದ್ರು ನನಗೆ ಭಯ ಇಲ್ಲ ಸರ್. ನಾನು 4 ಎಕರೆ ಗ್ರೀನ್ ಫಾಡರೇ ಬೆಳೆದಿದೆ. ಸೊ ಫಸ್ಟ್ ಗ್ರೀನ್ ಫಾಡರ್, ನಮಗೂ ಇದ್ರ ಬಗ್ಗೆ ಗೊತ್ತಿಲ್ಲದ ಫಸ್ಟ್ ಫುಲ್ ಗ್ರೀನೇ ಹಾಕಿವ್ ನಾವು. ಸೊ ಈಗ ಆಲ್ಟರ್ನೇಟ್ ಮಾಡ್ಕೊಂಡಿದೀವಿ, ಅಲ್ಲಿ ಬನ್ನಿ ತೋರಿಸ್ತೀನಿ ಸರ್. ಇಲ್ಲಿ ಇಷ್ಟೆಲ್ಲ ಡ್ರಮ್ಗಳು ಇಟ್ಕೊಂಡಿರೋದಕ್ಕೆ ಏನ್ ಕಾರಣ ಸರ್? ಸರ್ ನಾವು ಸೈಲೇಜು ಸ್ವಂತ ಮಾಡ್ಕೊಂತೀವಿ ಸರ್. ನಾವು ಸೈಲೇಜು ನಾವೆಲ್ಲೂ ಕೊಂಡ್ಕೊಂಬರಲ್ಲ. ಯಾಕೆ ಅಂತಂದ್ರೆ ಅವರು 7 ರೂಪಾಯಿ 8 ರೂಪಾಯಿ ಕೊಡ್ತಾರೆ, ಸೈಲೇಜ್ ಇಲ್ಲ ಅಂತ ಹೇಳಲ್ಲ. ನಾವು ಮಾಡೋ ಸೈಲೇಜು 10 ರೂಪಾಯಿ ಕೊಟ್ರು ನಮ್ಮದು ಮೋಸ ಇಲ್ಲ. ಯಾಕೆ ಅಂದ್ರೆ ಸೊ ಯಾರೋ ಜೋಳ ಬೆಳೆದಿರ್ತಾರೆ, ಅಲ್ಲಿಂದ ಅವ್ರು ಕಟಾವ್ ಮಾಡ್ಕೊಂಬತ್ತಾರೆ, ಕಟಾವ್ ಮಾಡ್ಕೊಂಬಂದು ಟ್ರ್ಯಾಕ್ಟರ್ ನಲ್ಲಿ ತುಂಬ್ಕೊಂಬಂದು ಸೊ ಕೆಳಗೆ ಮಣ್ಣು ಮೇಲೆ ಬಿಸಾಕ್ತಾರೆ. ಮಣ್ಣು ಮೇಲೆ ಬಿಸಾಕಿ ಅದ್ರನ್ನ ಮಿಷನ್ನಿಗೆ ಕೊಟ್ಟು ಅದ್ರನ್ನ ಬಂಡಲ್ ಮಾಡೋದೋ ಚೀಲ ಮಾಡೋದೋ ಏನೋ ಮಾಡ್ತಾರೆ. ಸೊ ಆಮೇಲೆ ಯಾವುದೇ ನ್ಯೂಟ್ರಿಷನ್ ಆಡ್ ಮಾಡಲ್ಲ ಅವರು. ಪ್ಲಸ್ ಮಣ್ಣು ಮಸಿ ಅದ್ ಏನೇನ್ ಕಸ ಇರುತ್ತೆ ಎಲ್ಲ ಸೇರ್ಸಿ ಹೊಡೆದ್ ಬಿಡ್ತಾರೆ ಅವರು. ಸೊ ಅದು ನಮಗ್ ಸಮಾಧಾನ ಬಂದಿಲ್ಲ. ಈಗ ನಾವ್ ಹೆಂಗ್ ಸ್ವಂತ ಮಾಡ್ತೀವಿ ಅಂತಂದ್ರೆ, ಜೋಳ ನಾವು ಸ್ವಂತ ಬೆಳೆದ್ರು ಸರಿ, ಆಚೆ ಕಡೆಯಿಂದ ಕೊಂಡ್ಕೊಂಬಂದ್ರು ಸರಿ. ಏನೋ ಸೈಲೇಜ್ ಮಾಡ್ಲಿಕ್ಕೆ ಮುಸ್ಕಿನ್ ಜೋಳ ಒಂದ್ ಬಿಟ್ರೆ ಬೇರೆ ಅಂದ್ರಲ್ಲೂ ಮಾಡಲ್ಲ. ಮುಸ್ಕಿನ್ ಜೋಳ ಹಾಲ್ ದುಂಬ ಅಂತ ಜೋಳ ಆಗ್ಬೇಕು, ಜೋಳ ಇಸ್ಕಿದ್ರೆ ಹಾಲ್ ಬರ್ಬೇಕು. ಆ ತರ ಜೋಳ ತಗೊಂಬಂದ್ ನಾವು ಕೆಳಗ್ ಟಾರ್ಪಲ್ ಕಟ್ ಮಾಡ್ತೀವಿ. ಪ್ಲಸ್ ಚಪ್ಪಲಿ ಬಿಟ್ಟು ಕೆಲಸ ಮಾಡ್ತೀವಿ ನಾವು. ಡ್ರಮ್ಮು ಕ್ಲೀನ್ ಒಂದ್ಸರಿ ಸೈಲೇಜ್ ಓಪನ್ ಮಾಡಿ ಹಾಕ್ದು ಅಂದ್ರೆ ಡ್ರಮ್ ತೊಳಿತೀವಿ ನಾವು. ಡ್ರಮ್ ತೊಳೆದು ಬಿಸಿಲಿನಲ್ಲಿ ಡ್ರೈ ಮಾಡಿ ಅದಕ್ಕೆ ಹಾಕಿ ತುಳಿದು ಅದಕ್ಕೆ ಹಾಕೋ ಟೈಮಲ್ಲಿ 200 kg ಮೇವಿಗೆ ನಾವು 1 kg ಬೆಲ್ಲ ಹಾಕ್ತಿವಿ, 1 kg ಉಪ್ಪು ಹಾಕ್ತಿವಿ. ಯಾಕೆ ಅಂತಂದ್ರೆ ನಾವು ಮಾಡ್ತಾ ಇದ್ದೀವಲ್ಲ ಅದು ಏನೋ ನ್ಯೂಟ್ರಿಷನ್ ಜಾಸ್ತಿ ಆಗ್ಬೇಕಲ್ಲ. ಸೊ ಹಂಗಾಗಿ ಕೆಲವರೆಲ್ಲ 1 ಟನ್ಗೆ 1 kg ಹಾಕ್ತಾರೆ. ಬಟ್ ನಾನು 200 kgಗೆ 1 kg 200 kgಗೆ 1 kg ಉಪ್ಪು 1 kg ಬೆಲ್ಲ ಹಾಕ್ತೀನಿ. ಆಮೇಲೆ ಯೂರಿಯಾ ನಾವು ಯೂಸ್ ಮಾಡಲ್ಲ, ಸೈಲೇಜ್ ಪೌಡರ್ ನಾವು ಯೂಸ್ ಮಾಡಲ್ಲ. ಸೊ ನಾವು ಉಪ್ಪು ಬೆಲ್ಲ ಪ್ಲಸ್ ಮೇವು 3 ಹಾಕಿಬಿಟ್ಟು ನೋಡಿ ಸರ್, ಈ ತರ ತುಂಬಿಟ್ಟು ಸೀಲ್ ಮಾಡ್ಬಿಡ್ತೀವಿ, ಗಮ್ ಟೇಪ್ ಹಾಕಿ ಸೀಲ್ ಮಾಡ್ಬಿಡ್ತೀವಿ. ಸೀಲ್ ಮಾಡಿದ್ದಾದ್ಮೇಲೆ ಮೇಲೆ 2 ಆಲೋಬ್ರಿ ಸಿಕ್ತಿವಿ. ಯಾಕೆ ಅಂತಂದ್ರೆ ಅದು ಈಚೆಗೆ ಬರಬಾರ್ದು ಅಂತ, ಯಾವುದೇ ರೀತಿ ಫಂಗಸ್ ಆಗಬಾರ್ದು ಅಂತ. ಸೊ ಇದು ಅಪ್ ಟು ಸ್ಟೋರೇಜ್ ನಾನು 16 ತಿಂಗಳವರೆಗೂ ಸ್ಟೋರೇಜ್ ಮಾಡಿದೀನಿ ಸರ್ ನಾನು. ಅಂದ್ರೆ ವರ್ಷಕ್ಕೊಂದ್ಸಲ ಮಾಡ್ಕೋತೀರಾ ಏನ್ ಸರ್? ಸರ್ ಹೆಂಗೆಲ್ಲ ಅವೈಲೇಬಿಲಿಟಿ ಇರುತ್ತೆ ಹಂಗೆಲ್ಲ ಮಾಡ್ಕೊಂತೀವಿ ನಾವು. ಈಗ ಕೆಲವರು ದೊಡ್ಡ ತೊಟ್ಟಿ ಮಾಡಿ ಅದ್ರಲ್ಲಿ ಮಾಡ್ತಾರೆ, ಡ್ರಮ್ ಅಲ್ಲಿ ಮಾಡಕ್ಕೂ ತೊಟ್ಟಿ ಮಾಡೋದು. ಸರ್ ನಾನು ತೊಟ್ಟಿ ಮಾಡಿಸಿದ್ದೆ ಸರ್, ನಾನು ತೊಟ್ಟಿ ಮಾಡಿಸಿದ್ದೆ. 3 ಅಡಿ ಆಗಲ್ಲ, 6 ಅಡಿ ಉದ್ದ, 3 ಅಡಿ ಆಗಲ್ಲ, 8 ಅಡಿ ಉದ್ದ, ಈ ತರ ನಾನು ಸುಮಾರು ಅಷ್ಟು ಮಾಡಿದ್ದೆ ಸರ್ ಪ್ಲಾಂಟು. ಯಾಕೆ ಅದು ಫೇಲ್ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ 100 ಮರಿ ನಾನು ಅಲ್ಲದೆ ಒಂದು ತೊಟ್ಟಿ ಓಪನ್ ಮಾಡಿರ್ತೀನಿ. ಆ ತೊಟ್ಟಿ ಓಪನ್ ಮಾಡಿ ಅರ್ಧ ಹಾಕಿರ್ತೀನಿ ತೊಟ್ಟಿ, ಅಷ್ಟರಲ್ಲಿ ಯಾರೋ ಬಂದು ಮರಿ ಬೇಕು ಸರ್ ನನ್ಗೆ ಅಂತ ಆ ಮರಿ ನಾನು ಕೊಟ್ಬಿಟ್ಟಾಗ ಮಿಕ್ಕಿರೋ ಮೇವು ನಾನು ಹೆಂಗ್ ಖರ್ಚು ಮಾಡೋದು? ಮಿಕ್ಕಿರೋ ಮೇವು ಖರ್ಚು ಮಾಡಕ್ ದಾರಿನೇ ಇಲ್ಲ. ಸೊ ವೇಸ್ಟ್ ಆಗ್ತದೆ. ಸೊ ಈಗ ಇದೇನು ಅಂತಂದ್ರೆ, ಕೆಲವೊಂದು ಡ್ರಮ್ ಅಲ್ಲಿ 160 kg ಬರುತ್ತೆ, 180 kg ಬರುತ್ತೆ. ಸೊ 1 ಡ್ರಮ್ ಓಪನ್ ಮಾಡಿದ್ರೆ 2 days ಆಯ್ತು. 1 ಮರಿಗೆ 1 ದಿವಸಕ್ಕೆ ಸೈಲೇಜು 1 kg ಮಾತ್ರ ಕೊಡ್ತೀವಿ ನಾವು. ಅದಕ್ಕಿಂತ ನಾವು ಎಲ್ರಿಗೂ ಹೇಳೋದಷ್ಟೇ, ಅದಕ್ಕಿಂತ ಜಾಸ್ತಿ ದಯವಿಟ್ಟು ಕೊಡಬೇಡಿ, 1 kg ಕೊಡಿ ಸಾಕು. ಒಂದು ಡ್ರಮ್ ಎಷ್ಟು ಮರಿಗೆ ಆಗುತ್ತೆ ಒಂದ್ ದಿನಕ್ಕೆ ಸರ್? ಒಂದು ಡ್ರಮ್ ಅಲ್ಲಿ ಈ ಡ್ರಮ್ ಅಲ್ಲಿ 160 kg ಮೇವಿರುತ್ತೆ. ಸೊ 160 ಮರಿಗೆ 1 kg ಕೊಡ್ಬೋದು ಒಂದ್ ದಿವಸಕ್ಕೆ, ಒಂದು ಡ್ರಮ್ ಒನ್ ಟೈಮ್ಗೆ. ಸೊ ನಾವು ಮರಿ ಯಾವೆಲ್ಲ ಇರುತ್ತೆ, ಆಮೇಲೆ ಎಲ್ಲಾ ಮರಿನೂ ಸೈಲೇಜ್ ಒಂದೇ ಸರಿ ತಿಂದ್ಬಿಡಲ್ಲ, ನಾವು ತಿನ್ನೋದ್ ಕಲಿಸ್ಬೇಕು. ಸೊ ಅದು ಕಲ್ಸಿದ್ದಾದ್ಮೇಲೆ ತಿಂದಿದ್ದ ಸರ್ ಹೈ ಪ್ರೋಟೀನು, ಹೈ ವಿಟಮಿನ್ ಪ್ಲಸ್ ಸೈಲೇಜ್ ತಿನ್ನೋದ್ರಿಂದ ಮರಿ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನನ್ನಲ್ಲಿ 170 ಡ್ರಮ್ ಇದೆ. ನಾನು ಬ್ಯಾಚ್ ವೈಸ್ ಮಾಡ್ಕೊಂತೀನಿ. ಪ್ರತಿಯೊಂದು ಡ್ರಮ್ ಮೇಲೂ ನಾನು ಡೇಟ್ ಬರೀತೀನಿ. ಸ್ಟೋರೇಜ್ ಉಳ್ಕಂತು ಅಂದ್ರೆ ಏನೂ ಆಗಲ್ಲ. 16 ತಿಂಗಳು 17 ತಿಂಗಳವರೆಗೂ ನಾನು ಮಡಗಿದ್ದೀನಿ ಸರ್ ಸೈಲೇಜು, ಏನೂ ಆಗಿಲ್ಲ. ಇವತ್ತೇನ್ ನ್ಯೂಟ್ರಿಷನ್ ಇರುತ್ತೆ ಅವತ್ತು ಅದೇ ಇರುತ್ತೆ, ಯಾವುದೇ ರೀತಿ ಕಂಪ್ರೂವ್ ಆಗಲ್ಲ ನಾವು ಏನೋ ಕ್ವಾಲಿಟಿನಲ್ಲಿ. ಮತ್ತೆ ಜೋಳ ನೀವೇ ಬೆಳ್ಕೋತೀರಾ ಸರ್? ಸರ್ ನಾನು ಬೆಳಿತೀನಿ, ಔಟ್ ಸೈಡ್ ತತ್ತೀನಿ.
ಅಂದ್ರೆ ಹೊರಗಡೆಯಿಂದ ತಗೊಂಬಂದು ಮಾಡೋದಿದ್ರೆ ಏನು ಕಾಸ್ಟ್ ಏನ್ ಜಾಸ್ತಿ? ಸರ್ ಕಾಸ್ಟ್ ಹೊರಗಡೆಯಿಂದ ತಗೊಂಬಂದ್ ನಾನು ಬಂದು ಡ್ರಮ್ ಸೀಲ್ ಮಾಡಿ ಅಲ್ಲಿ ಮಡಗೋ ಅಷ್ಟೊತ್ತಿಗೆ 5,000 ರೂಪಾಯಿ ನನಗೆ ಖರ್ಚು ಬರುತ್ತೆ ಸರ್. Okay. ಡ್ರಮ್ ಕಾಸ್ಟ್ ಬಿಟ್ಟು ಹ್ಮ್ 5,000 ರೂಪಾಯಿ ನನಗೆ ಖರ್ಚು ಬರುತ್ತೆ. ಸ್ವಂತ ಬೆಳಕೊಂಡಾಗ ಬರೀ ₹2 ಬರುತ್ತೆ. ಸೊ ಇದ್ರ ಜೊತೆಗೆ ನೀವು ಬೇರೆ ಏನೇನ್ ಮೇವ್ ಹಾಕ್ತೀರಾ ಸರ್? ಸರ್ ರಾಗಿ ಹುಲ್ಲು ಹಾಕ್ತೀನಿ. ಬೆಳಗ್ನಿಂದ ಸಾಯಂಕಾಲ ತಕ್ಕ ಡ್ರೈ ಫುಡ್ ಅಲ್ಲೇ ನಾನು ಮೇಂಟೈನ್ ಮಾಡ್ತೀನಿ. ಗ್ರೀನು ರಾತ್ರಿ ಒಂದೇ ಮೇವು ಮಾತ್ರ ಗ್ರೀನ್ ಕೊಡೋದು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಎಂತವ್ರಿಗೂ ತಿನ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಮನುಷ್ಯರಿಗೆ. ಸೊ ಅವು ಪ್ರಾಣಿಗಳು ಅಷ್ಟೇನೆ, ಯಾವಾಗೂ ಒಣಗಿದ್ದೇ ತಿನ್ನೋದೇನು ಅಂತ ನಾವು ಸಾಯಂಕಾಲ ಒಂದು ಮೇವು ಮಾತ್ರ ಹಸೆ ಮೇವು ಕೊಡ್ತೀವಿ. ಹಸೆ ಮೇವು ಅಂದ್ರೆ ಅದು 5 ರಿಂದ 6 ವೆರೈಟೀಸ್ ಗ್ರೀನ್ ಫಾಡರ್ ಕೊಡ್ತೀವಿ ನಾವು. ಏನೇನು ಅಂದ್ರೆ ಎಡ್ ಲೂಸನ್ ಕೊಡ್ತೀವಿ, ಲೂಸನ್ ಕೊಡ್ತೀವಿ, ಸುಬಾಬುಲ್ ಕೊಡ್ತೀವಿ, ರೇಷ್ಮೆ ಸೊಪ್ಪು ಕೊಡ್ತೀವಿ, ಆಮೇಲೆ ಸೂಪರ್ ನೇಪಿಯರ್ ಕೊಡ್ತೀವಿ, ಮುಸ್ಕಿನ್ ಜೋಳ ಕೊಡ್ತೀವಿ, CO31 ಕೊಡ್ತೀವಿ. ಎಲ್ಲ ಸ್ವಲ್ಪ ಎಲ್ಲ ಒಂದೊಂದು ಸ್ವಲ್ಪ ತಗೊಂಬಂದು ಎಲ್ಲ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಸೊ ಒಂದ್ ದಿವ್ಸಕ್ಕೆ ಒಂದು ಮೇವು ಮಾತ್ರ ಹಸಿ ಮೇವು ಕೊಡ್ತೀವಿ. ಒಂದ್ ಟೈಮ್ಗೆ ಸೈಲೇಜು, ಒಂದು ಹಸಿ ಮೇವು, ಮತ್ತೆ ಒಂದು ಟೈಮ್ಗೆ ರಾಗಿ ಹುಲ್ಲು. ಸರ್ ಬೆಳಿಗ್ಗೆ ನಾವು ಒಂದು 6 ಗಂಟೆಗೆ ಆಚೆಗೆ ಬಿಡ್ತೀವಿ. ಮರಿ 6 ಗಂಟೆಗೆ ಆಚೆಗೆ ಬಿಡ್ತೀವಿ. ಆಚೆಗೆ ಬಿಟ್ಟಾದ್ಮೇಲೆ ನಾವು ಆಮೇಲೆ ಕೆಲವರು ಎಲಿವೇಟೆಡ್ ಮಾಡಿದ್ಮೇಲೆ ಕ್ಲೀನೇ ಮಾಡಲ್ಲ ಸರ್. ಬಟ್ ನಾವು ಪ್ರತಿ ದಿವಸ ಕ್ಲೀನ್ ಮಾಡ್ತೀವಿ. ಬಂದ ತಕ್ಷಣ ನೋಡಿದ್ರೆ ತುಂಬಾ ಕ್ಲೀನ್ ಆಗಿತ್ತು ಸರ್. ನಾವು ಪ್ರತಿ ದಿವಸ ಕ್ಲೀನ್ ಮಾಡ್ತೀವಿ ಸರ್. ಎಲಿವೇಟೆಡ್ ಅಷ್ಟೇ ನಾವು ಕಳಗತ್ತಿ ಮಾಡಿಕೊಂಡು ಪರ್ಕೆ ಮಾಡಿಕೊಂಡು ಪ್ರತಿಯೊಂದು ಮೆತ್ಕೊಂಡಿರೋ ಅಂತನ್ನೆಲ್ಲ ಕೆರೆದು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ದಾದ್ಮೇಲೆ 8:30 ಟೈಮಲ್ಲಿ ಸೈಲೇಜ್ ಕೊಡ್ತೀವಿ. ಸೈಲೇಜ್ ತಿಂದು ಒಂದು ಅರ್ಧ ಗಂಟೆ ಆದ್ಮೇಲೆ ಏನ್ ನಾವು ಫೀಡ್ ಅದು ಇದು ಕೊಡ್ತೀವಿ, ಅದು ಕೊಟ್ಬಿಡ್ತೀವಿ. ಅದು ಕೊಟ್ಟಾದ್ಮೇಲೆ 11:30ವರೆಗೂ ನಾವೇನು ಕೊಡಲ್ಲ ಸರ್. 11:30 ಆದ್ಮೇಲೆ ರಾಗಿ ಹುಲ್ ಕೊಡಕ್ ಶುರು ಮಾಡ್ತೀವಿ. ನೆಕ್ಸ್ಟ್ 3 ಗಂಟೆಗೆ ಒಂದ್ ಸ್ವಲ್ಪ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 5 ಗಂಟೆಗೆ ತಿರ್ಗಾ ಆಚೆಗೆ ಬಿಡ್ತೀವಿ. ತಿರ್ಗಾ ಕ್ಲೀನ್ ಮಾಡ್ತೀವಿ ನಾವು. 5 ಗಂಟೆಗೆ ಆಚೆಗೆ ಬಿಟ್ಟು ತಿರ್ಗಾ ಕ್ಲೀನ್ ಮಾಡಿ ತಿರ್ಗಾ ನಾವು ಏನು ಎಂಡಿ ಬೂಸ ಏನ್ ಕೊಡಬೇಕು ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಒಂದು 7 ಗಂಟೆಗೆ ಹಸಿ ಮೇವು ಕೊಡ್ತೀವಿ. ಲೇಟ್ ನೈಟ್ ರಾತ್ರಿ 10 ಗಂಟೆಗೆ ನಾವು ಮನಗದಿಲ್ಲೇನೆ 10 ಗಂಟೆಗೆ ಬಂದು ನೋಡ್ತೀವಿ ಯಾವ ಖಾಲಿ ಇತ್ತು ಅಲ್ಲೊಂದು ಸ್ವಲ್ಪ ಹಾಕ್ತಿವಿ. ಖಾಲಿ ಇತ್ತು ಅಂದ್ರೆ ನಾವು ಹಾಕಲ್ಲ. ಸೊ ಹಿಂಗಿದೆ ಸರ್. ಮತ್ತೆ ಹಸಿ ಮೇವೆಲ್ಲ ನೀವೇ ಬೆಳ್ಕೊಂಡಿದ್ದೀರಾ? ಎಲ್ಲ ನಾವೇ ಬೆಳ್ಕೊಂತೀವಿ ಸರ್. ಸರ್ ಫೀಡ್ ಎಲ್ಲ ಏನ್ ಕೊಡ್ತೀರಾ ಸರ್? ಇದು ನೋಡಿ, ಎಲ್ಲಾರು ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಕೋಳಿ ಫೀಡ್ ಹಾಕ್ತಾರೆ. ಸೊ ನಾವು ಕೋಳಿ ಫೀಡ್ ಹಾಕ್ತಾ ಇಲ್ಲ. ಇಲ್ಲಿ ಮಾಕ್ಲಿ ಹತ್ರ ಶ್ರೇಷ್ಠ ಅಂತ ಒಂದು ಕೋಳಿ ಫೀಡ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಕುರಿ ಮತ್ತೆ ಮೇಕೆಗೂ ಸಪರೇಟ್ ಫೀಡ್ ಮಾಡ್ತಾರೆ. ಕೋಳಿ ಫೀಡ್ ಏನ್ ರೇಟ್ ಇದೆ ಅದಕ್ಕಿನ್ನು ₹200 ಜಾಸ್ತಿ, 50 kg ಬ್ಯಾಗ್. ಸೊ ಕೋಳಿ ಫೀಡ್ ಹಾಕೋದ್ರಿಂದ ಮೀಟು ಸ್ಮೆಲ್ ಬರುತ್ತೆ ಸರ್. ಆಮೇಲೆ ಕೋಳಿ ಫೀಡ್ ಹಾಕಕ್ ಶುರು ಮಾಡಿದ್ಮೇಲೆ ಇಂತಿಷ್ಟು ದಿವಸ ಅಂತ ಅಷ್ಟೇ ಟೈಮು. ಅಷ್ಟು ದಿವಸದೊಳಗಾಗಿ ಮರಿ ಮಾರ್ಕೊಂಡ್ಬಿಡ್ಬೇಕು. ಮಾರ್ಕೊಂಡಿಲ್ಲ ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಈಗ ನಾವು ನೋಡಿ ಇಲ್ಲಿದೆ ನೋಡಿ ಫೀಡ್. ಇದು ಏನೋ ಕೋಳಿ ಫೀಡ್ ತರನೇ ಇದೆ, ಬಟ್ ಕೋಳಿ ಫೀಡ್ ಅಲ್ಲ. ಇದು ಶೀಪ್ ಅಂಡ್ ಗೋಟ್ ಫೀಡ್ ಪ್ಲಸ್ ಅದ್ರ ಜೊತೆಗೆ ಕಡಲೆಕಾಯಿ ಹಿಂಡಿ. ನೋಡಿ ಇದು ಹಿಂಡಿ, ಇದು ಕಡಲೆಕಾಯಿ ಹಿಂಡಿ. ಸೊ ಕಡಲೆಕಾಯಿ ಹಿಂಡಿ ಮತ್ತೆ ಈ ಫೀಡ್ ಇದನ್ನೆರಡು ನಾವು ಬೆಳಿಗ್ಗೆ ಸಾಯಂಕಾಲ ಕೂಡ ಕೊಡ್ತೀವಿ. ಸಾಯಂಕಾಲ ಇದ್ರ ಜೊತೆಗೆ ಮುಸ್ಕಿನ್ ಜೋಳ ಒಂದು ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ಒಂದು ದಿನಕ್ಕೆ ಒಂದ್ ಮರಿಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್? ಇವಾಗ ನೀವು 4 ತಿಂಗಳು ಮರಿ ತಂದಿದ್ದೀರಾ. 4 ತಿಂಗಳು ಮರಿಗೆ ಎಷ್ಟು ಗ್ರಾಮ್ ಸರ್? ಎಲ್ಲಾ ನ್ಯೂಟ್ರಿಷನ್ಸ್ ಸೇರಿ ಹಿಂಡಿ, ಫೀಡು, ಜೋಳ ಎಲ್ಲಾ ಸೇರಿ ಫಸ್ಟ್ ಒಂದು ವೀಕು ಒಂದು 50 ಗ್ರಾಮ್ ಮರಿ, ಒಂದ್ ತಲೆಗೆ 50 ಗ್ರಾಮ್ ಸಿಕ್ಕಂಗ್ ಕೊಡ್ತೀವಿ. 1 ವಾರ ಆದ್ಮೇಲೆ 100 ಗ್ರಾಮ್ ಕೊಡ್ತೀವಿ. 2 ವಾರ ಆದ್ಮೇಲೆ 200 ಗ್ರಾಮ್ ಕೊಡ್ತೀವಿ. ಆಮೇಲೆ ಸೊ ಮರಿ ನಾವು ಚೆನ್ನಾಗಿ ಹೆಲ್ದಿ ಬರ್ಬೇಕು ಅಂದಾಗ ಇನ್ನೂ ಸ್ವಲ್ಪ ಪ್ರಮಾಣ ಜಾಸ್ತಿ. ಬಟ್ ನಾವು ಸೆಟ್ ಮಾಡ್ಕೊಡೋದ್ರಿಂದ ನಾವು ಜಾಸ್ತಿ ಫೀಡ್ ತಿನ್ಸಲ್ಲ ಸರ್. ಯಾಕೆ ಅಂತಂದ್ರೆ ಒಂದು ಫೀಡ್ ರೈಟ್ ಯಾವ್ದು ಕಮ್ಮಿ ಇಲ್ಲ. ಹಿಂಡಿ ರೈಟು ₹48, ಫೀಡ್ ರೈಟು ₹55. ಸೊ ಆಮೇಲೆ ಜೋಳದ ರೈಟು ಅರೌಂಡ್ ₹30 ಇದೆ. ಸೊ ಇದ್ರನ್ನೆಲ್ಲ ನಾವು ಸ್ಟಾರ್ಟಿಂಗ್ ಸೆಟ್ ಮಾಡೋವಾಗ ಯಾಕೆ ತಿನ್ಸಲ್ಲ ಅಂತಂದ್ರೆ ನಾವು ಚೆನ್ನಾಗಿ ತಿನ್ನಿಸ್ಬಿಟ್ಟು ಸೆಟ್ ಮಾಡ್ಬಿಟ್ಟು ಮರಿ ದಷ್ಟಪುಷ್ಟವಾದಿ ಮಾರ್ಕೊಂಡ್ಬಿಡ್ತೀವಿ. ಅವ್ರೇನನ್ನ ಅದನ್ನ ಕಮ್ಮಿ ಮಾಡಿದ್ರು ಅಂತಂದ್ರೆ ಆಟೋಮೆಟಿಕಲ್ ಮರಿ ಡೌನ್ ಆಗ್ಬಿಡುತ್ತೆ, ನಮಗೆ ಕೆಟ್ಟ ಹೆಸರು ಬರುತ್ತೆ ಸರ್. ಹಂಗಾಗಿ ನಾವು ಸೇಲ್ ಮಾಡೋ ಅಂತ ಮರಿಗೆ ನಾವು ತಿನ್ಸಲ್ಲ. ನಮ್ಮಲ್ಲಿ ಯಾವ್ದು ಉಳ್ಕೊಳುತ್ತೆ ಮರಿ, ನಮ್ಮಲ್ಲಿ ಯಾವ್ದು ಸೇಲ್ ಆಗದೆ ಇರುತ್ತೆ ಅದಕ್ಕೆ ಸೊ ನಾವು ಫೀಡ್ ಮಾಡ್ತೀವಿ. ಸೊ ನಿಮ್ಮಿಂದ ತಗೊಂಡೋಗೋರು ಇದೆಲ್ಲ ಮಾಹಿತಿ ತಿಳ್ಕೊಂಡು ಅವ್ರೋಗಿ ಇದನ್ನ ಯೂಸ್ ಮಾಡಿ ನಾವು ಹೇಳ್ಕೊಡ್ತೀವಿ. ಪ್ರತಿಯೊಂದು ಹೇಳ್ಕೊಡ್ತೀವಿ, ತೋರಿಸ್ಕೊಡ್ತೀವಿ, ಎಲ್ಲಿ ಸಿಗ್ತದೆ, ಹೆಂಗ್ ತರಬೇಕು ಅನ್ನೋದು ಹೇಳ್ಕೊಡ್ತೀವಿ, ಯಾವ ಪ್ರಮಾಣ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ಹೇಳ್ಕೊಟ್ಟು ಅದ್ರ ಮೇಲೆ ಅವ್ರು ಮಾಡ್ಕೋಬೇಕು. ಸರ್ ಇಲ್ಲಿ ತುಂಬಾ ನೀವು ಹಸಿ ಮೇವೆಲ್ಲ ಬೆಳ್ಕೊಂಡಿದ್ದೀರಾ. ಈ ಮೇವೆಲ್ಲ ಏನೇನ್ ಮೇವು ಹಾಕಿದ್ದೀರಾ ಸ್ವಲ್ಪ ಹೇಳಿ ಸರ್. ನೋಡಿ ಇದು ಎಡ್ಲೂಸನ್ ಅಂತ ಕನ್ನಡದಲ್ಲಿ ಬೇಲಿ ಮೆಂತ್ಯ ಅಂತಾರೆ. ಸೊ ಇದು ಬರಗಾಲದ ಬೆಳೆ ಅಂತ ಅಂದ್ರೆ ಒಂದ್ಸಾರಿ ಆ ಗಿಡ ಹತ್ಕೊಂಡ್ಬಿಡ್ತು ಒಂದು ಹುಲ್ಲು ಅಂತಂದ್ರೆ ನೀರಿಲ್ಲ ಅಂದ್ರೂ ಅದು ನಮಗೆ ಬರುತ್ತೆ. ಆಮೇಲೆ ಇದು ಸೂಪರ್ ನೇಪಿಯರ್ ಅಲ್ಲೇ 3 ತರ ಇದೆ ಸರ್. ನಾನಲ್ಲಿ ತೋರಿಸ್ತೀನಿ ಬನ್ನಿ. ಸೂಪರ್ ನೇಪಿಯರ್ ಅಲ್ಲೇ 3 ತರ ಇದೆ.
ನೋಡಿ ಇದು ಒಂದು ರೆಡ್ ಕಲರ್, ಇದು ಒಂದು ಸೂಪರ್ ನೇಪಿಯರ್. ಸೂಪರ್ ನೇಪಿಯರ್ ಸರ್ ಇದು? ಅದು ಸೂಪರ್, ಇದು ನೇಪಿಯರ್, ಇದು ಸೂಪರ್ ನೇಪಿಯರ್ ಅಲ್ಲ, ಇದು ನೇಪಿಯರ್. ಅಂದ್ರೆ ಇದು ಕಡ್ಡಿ ಸಣ್ಣ ಇದೆ ಸರ್ ಇದು? ಕಡ್ಡಿ ಸಣ್ಣ ಇಲ್ಲ, ಚೆನ್ನಾಗ್ ಬರುತ್ತೆ. ಅದು ಚೆನ್ನಾಗಿದೆ, ಏನ್ ಚಿಂತೆ ಇಲ್ಲ, ಚೆನ್ನಾಗ್ ತಿನ್ನುತ್ತೆ ಸರ್ ಇದೆಲ್ಲ. ಸರ್ ಕೆಲವ್ರು ಹೇಳ್ತಾರೆ ಹಸಿ ಮೇವು ಜಾಸ್ತಿ ಹಾಕಿದ್ರೆ ಫ್ಯಾಟ್ನಿಂಗ್ ಗೆ ಅಷ್ಟು ಸರಿ ಇರಲ್ಲ ಅಂತ, ಅದು ನಿಜನಾ? ಸರ್ ಹಸಿ ಮೇವು ಒಂದ್ ಮೇವು ಕೊಡ್ಲೇಬೇಕು, ಹಸಿ ಮೇವು ಒಂದ್ ಮೇವು ಕೊಡ್ಲೇಬೇಕು. ನೋಡಿ ಇದು ಸೂಪರ್ ನೇಪಿಯರ್. ಈ ಸೂಪರ್ ನೇಪಿಯರ್ ಕೆಳಗೆ ಅದು ನೋಡಿ ಸುಬಾಬುಲ್ ಇದೆ. ಸೊ ಸುಬಾಬುಲ್ ಇದೆ, ಆಮೇಲೆ ಇದು ಅರ್ಕಿಲೆಸ್ ಇದೆ ಸರ್. ಇದೆಲ್ಲಾನು ನಾವು ಕಿತಾಕಲ್ಲ. ಸೊ ಇದೆಲ್ಲಾನು ಮೇವ್ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಒಂದೇ ತರ ತಿನ್ನೋದ್ರ ಬದಲಾಗಿ ನಾವು ಮಿಕ್ಸ್ ಕೊಡ್ತೀವಿ. ಸೊ ಯಾವುದೇ ಮರ ಗಿಡ ಹುಟ್ಟಿದ್ರು ಇಲ್ಲಿ ನಾವು ಕಿತಾಕಲ್ಲ. ಯಾಕೆ ಅಂತಂದ್ರೆ ಅದು ನಮ್ಗೆ ಏನೋ ಒಂದು ಅದರಲ್ಲಿ ಪ್ರೋಟೀನ್ ಇರುತ್ತೆ ಮರಿಗಳಿಗೆ. ಆಮೇಲೆ ನೋಡಿ ಇದು CO31 ನೋಡಿ, ಈ ತರ ಕುಯ್ಕೊಂಡ್ ಬಂದ್ ನಾವ್ ಆಗ್ತಾ ಇದ್ರೆ ಇದು ಕೆಳಗಡೆಯಿಂದ ಬರ್ತಾ ಮಲ್ಟಿ ಕಟಿಂಗ್ ಸರ್. ಮಲ್ಟಿ ಕಟಿಂಗ್ ನನ್ನಲ್ಲಿ ಇರೋದು ಯಾವ್ದು ಸಿಂಗಲ್ ಕಟಿಂಗ್ ಇಲ್ಲ. ಮುಸ್ಕಿನ್ ಜೋಳ ಒಂದು ಬಿಟ್ರೆ ಮಿಕ್ಕೆಲ್ಲ ಮಲ್ಟಿ ಕಟಿಂಗ್. 1 ವರ್ಷ ಹಾಕಿದ್ರೆ 4 ರಿಂದ 5 ವರ್ಷ ಬರುತ್ತೆ. 4 ರಿಂದ 5 ವರ್ಷ ನಾವು ಬೆಳ್ಕೊಬಹುದು ಸರ್. ಇದೇನ್ ಮೇವು ಸರ್? ಇದು ಸೂಪರ್ ನೇಪಿಯರ್. ಇದು ಕರೆಕ್ಟ್ ಆಗಿ ಕಟ್ ಮಾಡಿ ನೀರು ಗೊಬ್ಬರ ಒಂದ್ ಕೊಟ್ರೆ 1 ತಿಂಗಳಿಗೆ ಯಥಾ ಪ್ರಕಾರ 6 ರಿಂದ 8 ಫೀಟ್ ರೆಡಿ. ತುಂಬಾ ಉದ್ದ ಐತೆ ಸರ್, ಚೆನ್ನಾಗಿದೆ ಸರ್. ಹೌದೌದು. ಇದು ಒಂದ್ ಸಾರಿ ಇವತ್ ಕಟಾವ್ ಮಾಡಿ, ಇವತ್ 28 ತಾರೀಕು 29 ಇರಬೇಕು. ಇವತ್ ಕಟಾವ್ ಮಾಡಿ ನಾಳೆ ಬೆಳಗ್ಗೆ ನೀರ್ ಬಿಟ್ಟು 3 ದಿವಸ ಬಿಟ್ಟು ಗೊಬ್ಬರ ಕೊಟ್ರೆ ನೀವು 1 ತಿಂಗಳಿಗೆ ಯಥಾ ಪ್ರಕಾರ ರೆಡಿ. ಇವೆಲ್ಲ ಮಲ್ಟಿ ಕಟಿಂಗ್ 5 ರಿಂದ 10 ವರ್ಷಕ್ಕೆ ತಕ್ಕ ಇರ್ತವೆ ಇವೆಲ್ಲ. ಸೊ ನೀವು ಹೆಂಗೆ ನೀರು ಗೊಬ್ಬರ ಕೊಡ್ತೀರಾ ಅದ್ರ ಮೇಲೆ ಮರಿ ಡಿಪೆಂಡ್ ಆಗುತ್ತೆ. ಇದೇನೋ ಮೇವು ಬರುತ್ತೆ, ಫಾಸ್ಟ್ ಗ್ರೋತಿಂಗ್. ಅಂದ್ರೆ ಒಂದ್ ಟೈಮ್ ಕೊಡೋದ್ರಿಂದ ಹಸಿ ಮೇವು ಸೂಪರ್ ನೇಪಿಯರ್ ಹಾಕಿದ್ರೆ ಏನು ತೊಂದರೆ ಇಲ್ಲ? ಸರ್ ಸೂಪರ್ ನೇಪಿಯರ್ ಒಂದೇ ಕೊಡಲ್ಲ, ನಾವು ಮಿಕ್ಸ್ ಕೊಡ್ತೀವಿ. ಸೂಪರ್ ನೇಪಿಯರ್, ಲೂಸ್ ಅನ್ನು ನೋಡಿ, ಸುಬಬಲ್ ನೋಡಿ, ಮರಗಳು ನೋಡಿ. ನನ್ನಲ್ಲಿ ಒಂದೇ ಒಂದು ಕಿತಕಲ್ಲ, ನನ್ನಲ್ಲಿ ಹುಟ್ಟಿರೋ ಒಂದು ಕಿತಕಲ್ಲ ನಾನು. ಎಲ್ಲ ಪ್ರತಿದಿನ ಈಗ ಸೂಪರ್ ನೇಪಿಯರ್ ಮೇವು ಕುಯ್ಯಕ್ ಬರ್ತೀನಲ್ವಾ, ಆ ಮೇವು ಕುಯ್ಯಕ್ ಬಂದಂತ ಟೈಮಲ್ಲಿ ಸೊ ಅದ್ರ ಜೊತೆಗೆ ಅದ್ರನ್ನು ಕಟಾವು ಮಾಡ್ಕೊಂಡು ಅದೇ ಹೊರಗೆ ಇಟ್ಕೊಂಡು ಹೋಗಿ ನಾವು ಕಟ್ ಮಾಡಿ ಹಾಕ್ತಿವಿ. ಆಮೇಲೆ ಯಾವ್ದು ಮೇವು ಹಂಗೆ ಹಾಕಲ್ಲ, ಪ್ರತಿಯೊಂದು ನಾವು ಚಾಪ್ ಮಾಡಿ ಹಾಕೋದು. ಬಂದ ತಕ್ಷಣ ಒಂದು ಅಬ್ಸರ್ವ್ ಮಾಡಿ ಶಾಕ್ ಆಯ್ತು. ಹೇಳಿ ಸರ್. ಇಷ್ಟೊಂದು ರಾಗಿ ಹುಲ್ಲು ಎಂತಕ್ಕೆ ಸರ್? ಸರ್ ನಾನು ಆಲ್ರೆಡಿ 600 ಹೊರೆ ತಂದಿದ್ದೀನಿ. 600 ಬಂಡೆಲ್ ಆಲ್ರೆಡಿ ಸ್ಟೋರ್ ಮಾಡಿದ್ದೀನಿ. ಇನ್ನೂ 200 ಹೊರೆ ಬೇಕು. ಈ 2-3 ದಿವಸದಿಂದ ಮಳೆ ಬಂದೆಸೆ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ಸೊ ಇನ್ನೂ 200 ಹೊರೆ ನಾನು ತಂತೀನಿ ಸರ್. ಸರ್ ಒಂದು ವರ್ಷಕ್ಕೆ 500 ರಿಂದ 600 ಮರಿ ಮೇಸನ್ಗೆ ನನ್ಗೆ 600 ಹೊರೆ 700 ಹೊರೆ ಹುಲ್ಲಿಲ್ಲ ಅಂತಂದ್ರೆ ಹೆಂಗ್ ಸರ್ ಮೇಂಟೈನ್ ಮಾಡೋದು? ಸೊ ಬರೀ ಹಸಿರು ಮೇವನಲ್ಲೇ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಒಣ ಮೇವೇ ಮೇಯ್ನ್ ನಮ್ಗಿರೋದು. ನಾನು ಒಂದು ವರ್ಷಕ್ಕೆ 800 ಹೊರೆ 800 ಬಂಡೆಲ್ ಕೊಡ್ತೀನಿ. ಒಂದು ಬಂಡೆಲ್ 150 ರೂಪಾಯಿ ಅಂತಂದ್ರು ಲೆಕ್ಕ ಕೇಳಿ ಎಷ್ಟಾಯ್ತು? 1.5 ಲಕ್ಷ ನಾವು ಮೇವ್ಗೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಇದು ನಮ್ಮಲ್ಲಿ ಸ್ಟಾಕ್ ಇರಬೇಕು ಸರ್. 1 ವರ್ಷಕ್ಕೆ ಮಾತ್ರ ಇದಷ್ಟೇ, 1 ವರ್ಷಕ್ಕೂ ಬರಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಫಿನಿಶ್. ಒಂದ್ ಬಂಡಲ್ ಎಷ್ಟಾಗುತ್ತೆ ಸರ್? ಸರ್ ಒಂದ್ ಬಂಡೆಲ್ ಇವತ್ತಿನ ಕಾಸ್ಟ್ 150 ರೂಪಾಯಿ ಸರ್. ಇವತ್ತು ಹೋದ್ನೇ ವರ್ಷ ಇದೇನೆ 260 270 ಇತ್ತು ಸರ್. ಸೊ ಈ ವರ್ಷ 150 ರೂಪಾಯಿ ಸರ್. ಹಾಗಾದ್ರೆ ನೀವು ಸೈಲೇಜ್ ಮಾಡಿ ಈ ಒಣಮೇವಿಗೆ ಈ ರಾಗಿ ಹುಲ್ ತಗೊಂಡು ಹಸಿ ಮೇವು ಹಾಕಿ ಮತ್ತೆ ಫೀಡ್ ಹಾಕಿ ಇಷ್ಟೆಲ್ಲ ಖರ್ಚಿದ್ದು ಮತ್ತೆ ನೀವು 1,000 ರೂಪಾಯಿ ಲಾಭ ಇಟ್ಕೋತೀರಾ, ಅದು ಲಾಭ ಕೊಡುತ್ತೆ ಸರ್? ಸರ್ ನಮ್ಗೆ ನಮ್ ಕೂಲಿ ಸಿಕ್ಕಿರ್ ಸಾಕು ತಿಂಗಳಿಗೆ 30 ರಿಂದ 40 ಸಾವಿರ. ಸೊ ಹಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಸರ್ ಬರೀ ಏನೋ ಸೆಟ್ ಮಾಡ್ಕೊಡೋದ್ರಾಗ ಅಷ್ಟು ಸಿಗುತ್ತೆ. ಬಟ್ ಬಕ್ರೀದ್ ಪರ್ಪಸ್ಸಿಗೆ ಮೇಯಿಸಿದಾಗ 6,500 7,000 8,000 ನಾವು ಬಂಡವಾಳ ಹಾಕಿರ್ತೀವಲ್ಲ, ನಾವು 20 ರಿಂದ 25 ಸಾವಿರಕ್ಕೆ ಮಾಡ್ತೀವಿ. ಈ ಲಾಭ ಅಲ್ಲಿ ಬರುತ್ತೆ ನಮ್ಗೆ. ಉಳ್ಕೊಂಡ್ ಮರಿನಲ್ಲಿ 50 ಮರಿ ಉಳ್ಕೊಂಡು ಅಂತಂದ್ರೆ ಮಿನಿಮಮ್ 20 ಸಾವಿರಕ್ಕೆ ನಾವು 50 ಮರಿ ಮಾರೋದು ಅಂದ್ರೆ 10 ಲಕ್ಷ ಅಲ್ಲೇ ಬಂತು ನಮ್ಗೆ. ಸೊ ಅದ್ರಲ್ಲಿ ನಮಗೆ ಬಂದೋಗುತ್ತೆ. ಆಮೇಲೆ ಅವೆಲ್ಲದಕ್ಕಿಂತ ಮುಖ್ಯ, ಈ ಕಡೆ ಬನ್ನಿ ತೋರಿಸ್ತೀನಿ. ನಾನ್ ಮರಿ ಮೇಯಿಸ್ತಾ ಇದ್ದೀನಿ ಇಲ್ಲ, ನನ್ನಲ್ಲಿ ಮರಿ ಬತ್ತಾವೆ ಇಲ್ಲ ಅನ್ನೋದಕ್ಕೆ ನನ್ ಗೊಬ್ಬರ ನೋಡಿ ಸರ್. 2 ಲಾಟು ಈ ಗೊಬ್ಬರ ನೋಡಿದ್ರೆ ಸಾಕಾಗಿತ್ತು. ಈ ಗೊಬ್ಬರನ 2.5 ಲಕ್ಷ ರೂಪಾಯಿಗೆ ನಾನು ಮಾರಿದ್ದೀನಿ. 2.5 ಲಕ್ಷ ರೂಪಾಯಿಗೆ ಮಾರಿದ್ದೀನಿ ನಾನು ಗೊಬ್ಬರನ. ಅಂದ್ರೆ ವರ್ಷಕ್ಕ ಸರ್? ಒಂದ್ ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಝೀರೋ ಇನ್ವೆಸ್ಟ್ಮೆಂಟ್ ನನಗೆ ಗೊಬ್ಬರ ಉಳಿತು. 2.5 ಲಕ್ಷ ರೂಪಾಯಿ ಗೊಬ್ಬರ ನಾನು 1 ವರ್ಷಕ್ಕೆ ಮಾರ್ತೀನಿ. ಪ್ಲಸ್ ಸೊ ಮರಿನಲ್ಲಿ ಬರಲ್ಲ, ಅಲ್ಲಿ ಸರಿ ಬರುತ್ತೆ ಸರ್ ಲಾಭ ಬರಲ್ಲ ಅಂತ ಯಾರು ಹೇಳಿದ್ದು? ಅಂದ್ರೆ ನಿಮ್ ತೋಟಕ್ಕೆ ಏನು ಯೂಸ್ ಮಾಡೋದು ಸರ್ ನೀವು? ಸರ್ ನಮ್ ತೋಟಕ್ಕೂ ಯೂಸ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದಾದು 2.5 ಲಕ್ಷಕ್ಕೆ ನಾನು ಸೇಲ್ ಮಾಡಿದ್ದೀನಿ ಸರ್. ಈಗ ಕೆಲವರು 10 ಗುಂಟೆ ಜಾಗ ಇರುತ್ತೆ, ಈಗ ಹೊಸ್ದಾಗಿ ಮಾಡೋರು ಜಮೀನಿಲ್ಲ, ಬಟ್ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತೆ, ಅವ್ರು ಟೈಮ್ ಎಲ್ಲ ಕೊಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಬರೀ ಅದ್ರ ಜಮೀನ್ ಮಾತ್ರ 10 ಗುಂಟೆ ಇರುತ್ತೆ ಸರ್. ಅವ್ರಿಗೆ ಮೇವು ಬೆಳ್ಕೊಳಕ್ ಆಗಲ್ಲ, ಹಸಿ ಮೇವು ಬೆಳ್ಕೊಳಕ್ ಆಗಲ್ಲ, ರಾಗಿ ಹುಲ್ಲು ತರಕ್ ಆಗಲ್ಲ, ಬೆಳ್ಕೊಳಕ್ ಆಗಲ್ಲ. ಅಂತವ್ರು ಹೇಗ್ ಮಾಡ್ಬೋದು ಸರ್? ಸರ್ 2 ಆಪ್ಷನ್ ಇದೆ. ಒಂದು, ಬೆಳಗ್ಗಿನ ಸಾಯಂಕಾಲ ತನಕ ಗ್ರೇಸಿಂಗ್ ಮಾಡಿಸ್ಬೋದು, ನ್ಯೂಟ್ರಿಷನ್ ಒಳಗ್ ಕೊಟ್ಟು ಆಚೆ ಗ್ರೇಸಿಂಗ್ ಮಾಡಿಸ್ಕೊಂಡ್ಬಂದು ಮಾಡ್ಬೋದು. ಇನ್ನೊಂದು 30-40 ಒಂದ್ ಸೈಟ್ ಅಲ್ಲಿ ಅವ್ರು ಶೆಡ್ ಮಾಡ್ಕೊಂಡು
ನನಗೆ ಮೇವು ಬೆಳ್ಕೊಳಕ್ಕೆ ಜಾಗ ಇಲ್ಲ ಅಂದೋನು ಲಕ್ಷ ಸಂಪಾದನೆ ಮಾಡುವಂತ ರೂಟ್ ನಾವ್ ಹೇಳ್ಕೊಡ್ತೀವಿ. ಓಕೆ ನಮ್ಮಲ್ಲಿ ಆಪ್ಷನ್ ಇದೆ. ಈ ಟ್ರೈನಿಂಗ್ ಬಂತಂದ್ರೆ ನೀವೆಲ್ಲಾನು ಹೇಳ್ಕೊಡ್ತೀವಿ? ಎಲ್ಲ ಹೇಳ್ಕೊಡ್ತೀವಿ ಸರ್. ಅವ್ರ ಹತ್ರ ನನ್ನ ಹತ್ರ ಸರ್ ಇರೋದೇ ಒಂದೇ ಸೈಟ್ ನಂದು, ಆ ಸೈಟ್ ನಲ್ಲಿ ನಾನು ಶೆಡ್ ಮಾಡ್ತೀನಿ, ನನಗೆ ಮೇವು ಬೆಳ್ಕೊಳಕ್ ಜಾಗನೇ ಇಲ್ಲ ಸರ್, ಹೆಂಗ್ ಸಾರ್ ಮಾಡೋದು ಅನ್ನೋ ಹೇಳ್ದಾಗುನು ಅವರು ಸಹ ಲಕ್ಷ ಹೆಂಗ್ ಸಂಪಾದನೆ ಮಾಡ್ಬೇಕು ಅನ್ನೋದು ನಾವು ಟೀಚ್ ಮಾಡ್ತೀವಿ, ನಾವ್ ಹೇಳ್ಕೊಡ್ತೀವಿ. ಬರೀ ಅಷ್ಟೇ ಜಾಗದಲ್ಲಿ ಅವಷ್ಟಕ್ಕೂ ಶೆಡ್ ಮಾಡ್ಕೊಂಡು ಸರ್ ಗ್ರೀನ್ ಫಾಡರೇ ಬೇಡ ಸರ್, ಡ್ರೈ ಫಾಡಲ್ಲಿ ಮರಿ ಬೇಯಿಸ್ಬೋದು. ಒನ್ ಟೈಮು ಬೇಕಾಗಲ್ವ ಸರ್? ಒಂದ್ ಟೈಮು ಇಲ್ಲದೆ ಇದ್ರು ಸರ್ ಡ್ರೈ ಫಾಡರೇ ತಿನ್ಸಿ, ಕೊಡೋ ಅಂತ ನ್ಯೂಟ್ರಿಷನ್ ಸ್ವಲ್ಪ ರೈಸ್ ಮಾಡಿ ಅಷ್ಟೇ ಸಾಕು. ಈಗ ಅವರು ಮೇವು ಡ್ರೈ ಫಾಡರ್ ಕೊಂಡ್ಕೊಂಡು ಬಂದು ಎಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ಖರ್ಚು ಜಾಸ್ತಿ ಆಗಲ್ವಾ? ಅವೆಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು 5 ಮರಿ ಮೇಯಿಸ್ತೀನಿ 10 ಮರಿ ಮೇಯಿಸ್ತೀನಿ ಕೊಂಡು ಮಾಡ್ತೀನಿ ಅಂತಂದ್ರೆ ಅದು ಮಾಡ್ಲೇಬೇಡಿ, ದಯವಿಟ್ಟು ಯಾರು ಅಷ್ಟೇ ಮಾಡಕ್ಕೆ ಹೋಗ್ಬೇಡಿ. ನಾನೇನಿದ್ರು ಬಲ್ಕ್ ಸ್ಕೇಲ್ ಆಗಿ ಮಾಡ್ತೀನಿ ಅಂದ್ರೆ ಮಾತ್ರ ಮಾಡ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂತಂದ್ರೆ ಒಬ್ಬ ತೆಳ್ಳಗಾಡಿ ಮಾಡಿಕೊಂಡಿರ್ತಾನೆ, ಅವನೊಂದು 2,000 ರೂಪಾಯಿ ಜೋಗ್ ಇಟ್ಕೊಂಡು ತರಕಾರಿ ಮಂಡಿಗೆ ಹೋಗ್ತಾನೆ. ಆ 2,000 ರೂಪಾಯಿ ಏನ್ ಬರ್ತದೆ ತರಕಾರಿ ಅದನ್ನೆಲ್ಲ ತಗೊಂಡ್ಬಂದು ಬೆಳಗ್ಗಿನ ಸಾಯಂಕಾಲ ತಕ್ಕ ಮಾರ್ತಾನೆ. ಅವನಿಗೆ ಸಿಕ್ಕ ಲಾಭ ಎಷ್ಟು? 500 ರಿಂದ 600 ರೂಪಾಯಿ ಅವನ್ ಖರ್ಚು ಕಳೆದು. ಸೊ ಇದು ಸ್ಮಾಲ್ ಸ್ಕೇಲು. ಅದೇ ಬಿಗ್ ಸ್ಕೇಲ್ಗೆ ಹೋದಾಗ ಒಬ್ಬ ತರಕಾರಿ ಅಂಗಡಿ ದೊಡ್ಡದಾಗಿ ಮಾಡ್ತಾನೆ, ಅವ್ನು ಲಕ್ಷ ರೂಪಾಯಿ ತಗೊಂಡ ಬಂಡವಾಳ ಹಾಕ್ತಾನೆ, ಲಕ್ಷ ರೂಪಾಯಿ ತರಕಾರಿ ತಗೊಂಬತ್ತಾನೆ, ಬೆಳಗ್ಗಿನ ಸಾಯಂಕಾಲ ತಕ್ಕ ಮಾರ್ತಾನೆ, ಅವ್ನಿಗೆ 10,000 ರೂಪಾಯಿ ಲಾಭ ಸಿಗುತ್ತೆ. ಅವನೇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದ್ರ ಮೇಲೆ ಲಾಭ ಸಿಕ್ತು, ಇವನೇನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವನಿಗೆ ಲಾಭ ಸಿಕ್ತು. ಸೊ ಜಾಗ ಕಮ್ಮಿ ಇದ್ದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಇಂದ ಮಾಡಿದ್ರೆ ಲಾಭ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ ಆಗ್ಬೇಕು ಸರ್. ಹೌದು. ಅನಿಮಲ್ ಮೇಲೆ ಪ್ರೀತಿ ಇರಬೇಕು. ಪ್ರತಿಯೊಬ್ಬ ಮಾಡೋರು ಫ್ಯಾಷನ್ ಆಗಿ ಮಾಡ್ಬೇಕು. ನಾನು ಕುರಿ ತಂದಿದ್ದೀನಿ, ನಾನು ಕುರಿ ಮೇಯಿಸ್ತೀನಿ, ಯಾವನೋ ಲೇಬರ್ ನೆಟ್ಟಿದ್ದೀನಿ ಇಬ್ರು ನೋಡ್ಕೊಂತಾರೆ ಅಂದ್ರೆ ಆಗಲ್ಲ. ಸೆಲ್ಫ್ ಎಂಪ್ಲಾಯ್ ಆಗ್ಬೇಕು, ಪ್ರಾಣಿಗಳ ಮೇಲೆ ಪ್ರೀತಿ ಇರ್ಬೇಕು. ಅಂದ್ರೆ ಎಲ್ಲ ಇಲ್ಲಿ ನೀವೇ ಮೇಂಟೈನ್ ಮಾಡ್ಕೋತಿದ್ರ ಏನ್ ಸರ್? ಸರ್ ಒಬ್ಬ ಲೇಬರ್ ಬಂದಿಲ್ಲ ಅಂದ್ರೂ ಇರೋನ್ ಒಬ್ಬನೇ ಲೇಬರ್. ಇಲ್ಲಿವರೆಗೂ ನೇಪಾಳಿಸಿದ್ರು 4 ಜನ ನೇಪಾಳಿಸಿದ್ರು. 4 ಜನ ನೇಪಾಳಿಸಿದ ನನ್ನ ಹತ್ರ 500 ಮರಿ ಇತ್ತು. ಸೊ ಇವತ್ತು 100 ಚಿಲ್ಲರೆ ಇದೆ. ಯಾಕೆಂದ್ರೆ ನೆಕ್ಸ್ಟ್ ಬ್ಯಾಚ್ ಹೋಗ್ಬೇಕು, ಓದ್ತೀನಿ. ಯಾಕೆ ಅಂತಂದ್ರೆ ಈ ಮಳೆ ಪಳೆ ಒಂದಷ್ಟು ಇತ್ತಲ್ಲ, ಹಿಂಗಾಗಿ. ಆಮೇಲೆ ಸೈಕ್ಲೋನ್ ಎಲ್ಲ ಜಾಸ್ತಿ ಇತ್ತು, 3-4 ಸೈಕ್ಲೋನ್ ಬಂದ್ವಲ್ಲ. ಆಮೇಲೆ ಡ್ರೈ ಫಾಡರ್ ಬೇರೆ ನಾನು ಸ್ಟೋರೇಜ್ ಮಾಡ್ಕೊಬೇಕಾಯ್ತಲ್ಲ. ಸೊ ಹಂಗಾಗಿ ನಾನು ಹೋಗಕ್ಕಾಗಲ್ಲ. ಈಗ ಈ ತಿಂಗಳೆಲ್ಲ ನೆಕ್ಸ್ಟ್ ತಿಂಗಳು ಓದ್ತಾ ಇದ್ದೀನಿ ನಾನು. ಜನವರಿ 15th ಒಳಗಡೆ ನಾನು 200 ಮರಿ ತತ್ತೀನಿ, ತರಲ್ಲ ಅಂತ ನಾನು ಹೇಳಲ್ಲ. 200 ಮರಿ ಬೇಕೇ ಬೇಕು ನನ್ಗೆ ಆಲ್ರೆಡಿ 85 ಮರಿ ಬುಕಿಂಗ್ ಇದೆ. 200 ಮರಿನೇ ಬೇಕು ನನಗೆ, 85 ಮರಿ 3 ತಿಂಗಳು ಮರಿನೇ ಬೇಕು ಅಂತ ಆಲ್ರೆಡಿ ಲಕ್ಷ ಅಡ್ವಾನ್ಸ್ ಕೊಟ್ಟಿರೋರು ನನ್ನ ಹತ್ರ ಅವ್ರೆ, ಇಲ್ಲ ಅಂತ ನಾವ್ ಹೇಳಲ್ಲ ಸರ್. 500 ಮರಿ ಇರ್ಲಿ, ಡ್ರೈ ಫಾಡರ್ ಹತ್ರದಾಗಿತ್ತು ಅಂದ್ರೆ ಲೇಬರೇ ಬೇಡ, ನಾನು ಒಬ್ಬನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆರಾಮ್ಸೆ ಆಗುತ್ತೆ ಸರ್, ಆಗಲ್ಲ ಅಂತ ನಾನು ಹೇಳಲ್ಲ. ನೀವು ಇದ್ರ ಜೊತೆಗೆ ಬೇರೆ ಏನೆಲ್ಲ ಕೃಷಿ ಮಾಡ್ಕೊಂಡಿದ್ದೀರಾ ಸರ್? ಸರ್ ಬೇರೆ ಅಡಿಕೆ ತೋಟ ಇದೆ ನಂದು. 1,500 ಅಡಿಕೆ ಗಿಡ ಇದೆ, ಅಡಿಕೆ ತೋಟ ಇದೆ. ಇಲ್ಲಿ ಇವಾಗ ಈ ಕುರಿ ಮೇಕೆ ಸಾಕಿರೋ ಜಾಗದಲ್ಲಿ ಎಷ್ಟು ಎಕರೆ ಇದೆ? ಎಷ್ಟು ಎಕರೆ ಸರ್? ಒಂದು ಮುಕ್ಕಾಲು ಎಕರೆ ಇದೆ. 1 ಎಕರೆ 31 ಕುಂಟೆ ಇದೆ. ಸೊ 1 ಎಕರೆ ಸರ್ ನಂದು ಒಂದು ಕಾಲದಲ್ಲಿ ಅಂದ್ರೆ ಒಂದು 2 year ಬ್ಯಾಕ್ ಅಲ್ಲಿ ಅಡಿಕೆ ತೋಟದಲ್ಲೂ ಮೇವು ಬೆಳಿನು, ಪ್ಲಸ್ ನಂದು 4 ಎಕರೆ ಬರೀ ಹಸಿರು ಮೇವೆ ಐತೆ ಸರ್. ಸೊ ಹಸಿರು ಮೇವೆಗೆ ನಾನು ಜೀವನ ಮಾಡ್ತಾ ಇದ್ದೆ. ಸೊ ಆಮೇಲೆ ಏನಾಯ್ತು ಅಂದ್ರೆ ಗ್ರೀನ್ ಫಾಡರ್ ಅಲ್ಲಿ ಮರಿ ತಿಂತವೆ, ಬೇಗ ಜೀರ್ಣ ಆಗುತ್ತೆ, ಸೊ ಡೆವಲಪ್ಮೆಂಟ್ ಕಮ್ಮಿ. ಸೊ ಹಂಗಾಗಿ ನಾವು ಡ್ರೈ ಫಾಡರಿಗೆ ಬಂದು. ಯಾಕೆ ಅಂದ್ರೆ ಅನುಭವ ಪಾಠ ಕಲಿಸುತ್ತದೆ. ದಿಸ ಕಳೆದಂಗೆ ಎಕ್ಸ್ಪೀರಿಯನ್ಸ್ ಆತ ನಮ್ಗೆ ಅದ್ರ ಬಗ್ಗೆ ಅನುಭವ ಬರುತ್ತೆ ಸರ್. ಲಾಭ ಇಲ್ಲ ಅಂತ ನಾವ್ ಹೇಳಲ್ಲ, 100% ಲಾಭ ಇದೆ. ಲಾಭ ಇಲ್ಲದೆ ನಾನು 9 ವರ್ಷದಿಂದ ಮಾಡ್ತಾ ಇಲ್ಲ. ನೀವು ಅಷ್ಟು ಕೆಲಸ ಕೊಡಿ. ಸೊ ಈ ಶೆಡ್ಗೆ ನಾನು 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇವತ್ತು ಪ್ರೆಸೆಂಟ್ ನನ್ನ ಹತ್ರ 15 ಲಕ್ಷ ಅನಿಮಲ್ಸ್ ಇದೆ. 30 ಲಕ್ಷ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ 9 ವರ್ಷದಿಂದನೇ ಅಷ್ಟು ಮಾಡಿದ್ರು ಸರ್? ಸರ್ 9 ವರ್ಷಕ್ಕಿಂತ ಇದು ಮಾತ್ರ ಮಾಡಿದೆ. ಸೊ ಈ ಶೆಡ್ ಮಾಡಿದಾಗ ನನಗೆ ಅವತ್ತು ಕಮ್ಮಿ ಅಂದ್ರೆ 12 ಲಕ್ಷ ಎಕ್ಸ್ಪೆನ್ಸ್ ಬಂದಿತ್ತು. 12 ಲಕ್ಷ ಎಕ್ಸ್ಪೆನ್ಸ್ ಅಲ್ಲಿ ಇದನ್ನ ಮಾಡಿದೆ. ಸೊ ಇದಾದ್ಮೇಲೆ ನೋಡಿ ಆ ಕಡೆ ಮಾಡಿದೆ ನಾನು. ಅದಾದ್ಮೇಲೆ ಅಲ್ಲಿ ಎಕ್ಸ್ಪೆನ್ಸ್ ಮಾಡಿ ಅದನ್ನ ಎಲಿವೇಟೆಡ್ ಮಾಡ್ಕೊಂಡೆ ನಾನು. ಸೊ ಈಗ ನನ್ನಲ್ಲಿ ಅನಿಮಲ್ಸ್ 100+ ಇದೆ. ಲಾಭ ಇಲ್ಲದೆ ಮಾಡ್ತಾ ಇದೀವ ಸರ್ ನಾವು. ಲಾಭ ಇಲ್ಲದೆ ಯಾರು ಸರ್ ಮಾಡಕ್ ಹೋಗ್ತಾರೆ? ಮತ್ತೆ ಈಗ ನೀವು ನೆಕ್ಸ್ಟ್ ಮರಿ ತರಕ್ ಹೋಗ್ತಾ ಇದೀರಾ. ಸೊ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಡೀಟೇಲ್ಸ್ ಎಲ್ಲ ತಗೊಂಡು ಬೇಕಾದ್ರೆ ಮರಿನ ನಿಮ್ಮ ಹತ್ರ. ಸರ್ ನಾನು ಫೋನ್ ಮಾಡ್ಬಿಟ್ಟು ನನಗೆ ಸರ್ ನನಗೆ ಅಷ್ಟು ಮರಿ ಬೇಕು ಇಷ್ಟು ಮರಿ ಬೇಕು ಅದ್ರ ಬಗ್ಗೆ ಏನು ಇದ್ರ ಬಗ್ಗೆ ಏನು ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಪೇಷನ್ಸ್ ಇಲ್ಲ ಸರ್. ನಾವು ಫೋನ್ ನಲ್ಲೇ ನಿಮ್ಗೆ ಟೀಚಿಂಗ್ ಕೊಡೋವಷ್ಟು ಕೆಪಾಸಿಟಿನೂ ಇಲ್ಲ, ನಿಮ್ಮಲ್ಲಿ 15 ನಿಮಿಷ ಮಾತಾಡೋವಷ್ಟು ನಮಗೆ ಟೈಮ್ ಇಲ್ಲ. ಬೇಕಾ ಬನ್ನಿ ಇಲ್ಲಿಗೆ, ನೀವು ಬಂದು ಸಾರ್ ನಾನು ಶೆಡ್ ನೋಡ್ತೀನಿ ಅಂತ ಶೆಡ್ ನೋಡ್ಕೊಂಡು 5 ನಿಮಿಷ 10 ನಿಮಿಷ ಇದ್ದೋರ ಹತ್ರ ಎಲ್ಲ ನಾವು ಕಾಸಿಸ್ಕೊಳಲ್ಲ. ಇಲ್ಲ ಸರ್ ಈ ಲೈನಲ್ಲಿ ನಾನು ಮುಂದುವರಿಬೇಕು, ನಾನು ಈ ಲೈನಲ್ಲಿ ನಾನು ಜೀವನ ಕಟ್ಕೊಬೇಕು, ಪರಿಪೂರ್ಣ ಆಸಕ್ತಿ ಇರ್ಬೇಕು. ಈ ಲೈನಲ್ಲಿ ನಾನು ಜೀವನ ಕಟ್ಕೊಬೇಕು, ನಾನು ಇದರಿಂದ ಜೀವನ ಮಾಡಬೇಕು ಅಂತ ಯಾರು ಆಸಕ್ತಿ ತೋರಿಸ್ತಾರೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂತೀವಿ. ಸುಮ್ಮನೆ ನಾನು ನಮ್ಮ ಅಪ್ಪನ ದುಡ್ಡದೆ, ನಮ್ಮ ತಾತನ ದುಡ್ಡದೆ, ನಾನು ಅಲ್ಲಿ ಸೈಟ್ ಮಾರಿದ್ದೀನಿ ದುಡ್ಡದೆ, ನಾನು ಅಲ್ಲಿ ಏನೋ BDA ಅಕ್ವೈರ್ ಆಯ್ತು ದುಡ್ಡು ಬಂತು, ನಾನು ಆ ದುಡ್ಡು ಏನೋ ಮಾಡ್ಬೇಕು ಅಂತ ತಗೊಂಬಂದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರ್ನೆಲ್ಲ ನಾವು ಪ್ರಪೋಸ್ ಮಾಡಲ್ಲ. ಅವೆಲ್ಲ ದುಡ್ಡು ಕಳ್ಕೊಂತಾರೆ ಹೊರತಾಗಿ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಹೌದು ಸರ್.
ಸರ್ ಇವಾಗ ಮತ್ತೆ ನೀವು ಅವಾಗಲೇ ಒಂದು ಕ್ವಶನ್ ಕೇಳಬೇಕಾಗಿತ್ತು ನಾನು. ಮರಿ ಆರ್ಡರ್ಸ್ ನಿಮ್ಗೆ ತುಂಬಾ ಬರುತ್ತೆ, ಹೌದು. ಅವಾಗ ನಿಮ್ಮ ಹತ್ರ ಮರಿ ಇರಲ್ಲ. ಸೊ ಅವಾಗ ಹೋಗಿ ತರೋಂಥ ಸೀಸನ್ ಇರಲ್ಲ. ಇವಾಗ ಹೇಳಿದ್ರಿ ಮಳೆಗಾಲ, ಸೈಕ್ಲೋನು ಆತರ ಏನೋ ಇರುತ್ತೆ. ಸರ್ ಈಗ ಸರಿ ಇರಲ್ಲ, ಅವಾಗ ಏನ್ ಮಾಡ್ತೀರಾ ಸರ್? ತುಂಬಾ ಆರ್ಡರ್ ಬಂದಾಗ 1 ಕಿಲೋಮೀಟರ್ 2 ಕಿಲೋಮೀಟರ್ 5 ಕಿಲೋಮೀಟರ್ 10 ಕಿಲೋಮೀಟರ್ ಆಮೇಲೆ ಚೇತನ್ ಅಂತ ಒಬ್ರು ಬೈನಾಯ್ಕನಹಳ್ಳಿನಲ್ಲಿದ್ದಾರೆ. ಹೌದು ಸರ್. ಸೊ ಅವ್ರ ಶೆಡ್ ಸಹಾನು ನಮಗೆ ಟಚ್ ಇದೆ. ನಮ್ಮಲ್ಲಿ ಯಾರನ ಮರಿ ಇಮಿಡಿಯೇಟ್ ಬೇಕೇ ಬೇಕು, ನನಗೆ ಇವಾಗೇ ಬೇಕು, ನಾವು ತಂದ್ಕೊಡ್ತೀವಿ, ನೀವು ಸೆಟ್ ಮಾಡೋವರೆಗೂ ನಾವು ಕಾಯಕ್ಕಾಗಲ್ಲ ಅಂತಂದ್ರೆ ಇವ್ರನ್ನ ಆ ಶೆಡ್ಡಿಗೆ ಕರ್ಕೊಂಡು ಹೋಗ್ತೀವಿ. ನಾವು ವ್ಯಾಪಾರ, ನಾವು ಬೆಲೆ ನಾವು ಮಾತಾಡಲ್ಲ. ಆ ಶೆಡ್ಡಿಗೆ ಕರ್ಕೊಂಡೋಗಿ ಆ ಓನರ್ ಹತ್ರ ನಾವು ಮಾತಾಡಿಸ್ತೀವಿ, ಅವ್ರಿಗೆ ಸಮಾಧಾನ ಆದ್ರೆ ಕೊಡಿಸ್ತೀವಿ. ಸೊ 7 ಶೆಡ್ ನಮ್ಮ ಹ್ಯಾಂಡ್ ಓವರ್ ಅಲ್ಲಿ, ನಮ್ಮ ಹ್ಯಾಂಡ್ ಓವರ್ ಅಲ್ಲಿ ನಡೀತಾ ಇದೆ. ಆಮೇಲೆ ಬಕ್ರೀದ್ 4 ತಿಂಗಳು ಅದೇ ನಂಗೆ ಅವೈಲಬಿಲಿಟಿ ನೋಡ್ಕೊಂಡು 4 ತಿಂಗಳಲ್ಲೂ ವ್ಯಾಪಾರ ಸ್ಟಾಪ್ ಮಾಡ್ತೀವಿ ನಾವು. ಯಾಕೆ ಅಂತಂದ್ರೆ ಬಕ್ರೀದ್ ಪರ್ಪಸ್ಗೆ ನಮ್ಮಲ್ಲಿ ಬರೋ ಆರ್ಡರ್ಗೆ ನಾನು ಅಷ್ಟು ಮರಿನೂ ಇಲ್ಲಿಗೆ ತರ್ಸ್ಕೊಂಡು ಇಲ್ಲಿಂದ ನಾವು ಸೇಲ್ ಮಾಡ್ತೀವಿ. ಅಂದ್ರೆ ಚೇತನ್ ಅವ್ರದ್ದು ವಿಡಿಯೋ ಮಾಡಿದೀವಿ, ಬೇಕಾದ್ರೆ ಸಬ್ಸ್ಕ್ರೈಬರ್ಸ್ ಲಿಂಕ್ ಬಟನ್ ಅಲ್ಲಿ ನೋಡ್ಕೋಬಹುದು. ಓಕೆ, ಚೇತನ್ ಅವರು ನಮ್ಮ ಸಪೋರ್ಟ್ ಆಗಿ ಇದಾರೆ ಸರ್. ಅವರು ಬರ್ತಾರೆ, ಇಲ್ಲಿ ನಾವು ಬರ್ತೀವಿ, ಅವ್ರ ಶೆಡ್ಡಿಗೆ ಅವರು ಇಲ್ಲಿಗೆ ಬರ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ. ಆಮೇಲೆ NLM ಸ್ಕೀಮ್ ಅಲ್ಲಿ ಕೆಲವೆಲ್ಲ ಗೈಡ್ಲೈನ್ಸ್ಗೆ ನಾವಿಬ್ರು ಜೊತೆ ಗೊತ್ತಾಯ್ತೀವಿ. ಸೊ NLM ಸ್ಕೀಮ್ ಅಲ್ಲಿ ಏನೆಲ್ಲ ಮರಿ ಪರ್ಚೇಸ್ ಮಾಡ್ಬೇಕು, ಅವ್ರಿಗೆ ಏನೆಲ್ಲ ಗೈಡ್ಲೈನ್ಸ್ ಕೊಡ್ಬೇಕು, ಅದಕ್ಕೆ ನಾವಿಬ್ರು ಜೊತೆ ಗೊತ್ತಾಯಿದ್ದೀವಿ. ಅಂದ್ರೆ ಮರಿಗಳಿಗೆ ಕೊಡೋರ್ಗೆ ತುಂಬಾ ಜನ ಬಂದ್ರು ಅವ್ರಿಗೆ ಮರಿಗಳು ಕಡಿಮೆ ಅಂತ ಏನಿಲ್ಲ, ಶಾರ್ಟೇಜ್ ಎಲ್ಲ ಏನಿಲ್ಲ. ನೀವು ಎಲ್ಲಾದ್ರೂ ಹಂಚಿ ಕೊಡಿಸ್ತೀರಾ ಮರಿಗಳನ್ನ? ಸರ್ ತೋರಿಸ್ತೀವಿ, ಕರ್ಕೊಂಡೋಗಿ ನಾವು ಮರಿ ಕೊಡ್ಸ್ತೀವಿ ಅಂತ ನಾವ್ ಹೇಳಕ್ಕಲ್ಲ. ಈಗ ಕೊಳ್ಳೋರ್ ನೀವು ಸಮಾಧಾನ ಪಡ್ಬೇಕಲ್ವಾ? ಹೌದು. ಸೊ ನನ್ನಲ್ಲಿದ್ರೆ ನಾನು ಅದಕ್ಕೆ ಏನ್ ಮಾಡಿದೀನಿ, ಏನಿಲ್ಲ, ಮರಿ ಎಷ್ಟು ತಿಂಗಳದು ಏನು ಎತ್ತ ಅಂತ ನಾನು ಹೇಳ್ಬಲ್ಲೆ. ಬಟ್ ಅಲ್ಲಿ ಬೇರೆ ಕಡೆಗೆ ಹೋದಾಗ ಅವರು ಏನು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಅವ್ರ ಬೆಲೆ ಏನು ಅನ್ನೋದು ಕೇಳ್ಕೊಂಡು ನಾವು ಡಿಪೆಂಡ್ ಆಗುತ್ತೆ. ರೇಟ್ ನಿಮ್ಮ ಹತ್ರನೇ ಒಂದಿರುತ್ತೆ, ಅವ್ರ ಹತ್ರನೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸರ್ ನಾನು ₹1 ಮೇಲೆ ಇಟ್ಕೊಂಡು ಮಾಡಲ್ಲ. ₹1 10 ಶೆಡ್ ಕರ್ಕೊಂಡೋಗಿ ತೋರಿಸ್ತೀನಿ. ಅವ್ರಿಗೆ ವೆಹಿಕಲ್ ಅಲ್ಲಿ ಕರ್ಕೊಂಬಂದ್ರೆ ನಾನು ತೋರಿಸ್ತೀನಿ. ₹1 ನಾವು ಮೇಲೆ ಇಟ್ಕೊಂಡು ಮಾಡಲ್ಲ. ಸೊ ಸಂತೆಗೆ ಕರ್ಕೊಂಡೋಗಿ ಮರಿ ಕೊಡ್ಸೋಣ ನನಗೆ 100 ಅಂತ ಯಾರಾನ ಬಂದ್ರು ₹1 ಅವ್ರು ಫೇಸ್ ಟು ಫೇಸ್ ಅವ್ರ ಜೊತೆಗೆ ಇರ್ತೀನಿ, ಫೇಸ್ ಟು ಫೇಸ್ ಮಾಡಿಸ್ತೀನಿ. ಆದ್ರೆ ಅವತ್ತಿನ ಲೇಬರ್ ಮಾತ್ರ ನಾವು ತಾಂತೀವಿ. ಸರ್ ಮತ್ತೆ ನಂಗೆ ಚೇತನ್ ಅವ್ರು ಹೇಳ್ತಾ ಇದ್ರು ಫೋನ್ ಕಾಲ್ ಬರುತ್ತೆ, ಬಟ್ ಅಂದ್ರೆ ಈಗ ಮನುಷ್ಯನ ನಂಬರ್ ತುಂಬಾ ಕಷ್ಟ. ಮಾಡ್ತಾರೆ, ವಿಚಾರಿಸ್ತಾರೆ, ಬಟ್ ನಂಬೋದ ಬ್ಯಾಡ್ವೋ ಅನ್ನೋದು ಯೋಚನೆ ಮಾಡಿ ಹಂಗೆ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾನು ಹೇಳ್ತೀನಿ ಕೇಳಿ, ನಮ್ಮ ಜನ ದಳ್ಳಾಳಿಗಳು ನಂಬದಷ್ಟು ಫ್ರಾಂಟ್ ಆಗಿರೋರು ನಂಬಲ್ಲ. ಸುಳ್ಳಿಗೆ ಬೆಲೆ ಕೊಟ್ಟಷ್ಟು ಸತ್ತಿಗೆ ಬೆಲೆ ಕೊಡಲ್ಲ ನಮ್ಮ ಜನ. ನಾವು ಸತ್ಯ ಹೇಳ್ತೀವಿ, ನಮ್ಮನ್ನ ನಂಬಲ್ಲ ಯಾರನ್ನು. ಅದೇ ದಳ್ಳಾಳಿ ₹500 ಕಮ್ಮಿ, ಅದ್ ಹಂಗೆ ಇದು ಹಿಂಗೆ 16 ಸುಳ್ಳು ಹೇಳ್ತಾನಲ್ಲ, ಅವ್ನು ನಂಬ್ತಾವ್ರ ಜನ. ಸೊ ಅವ್ರು ನಂಬಿ ಮೋಸ ಹೋಗ್ತಾವ್ರೆ. ನಮ್ಗೆ ಸುಳ್ಳು ಹೇಳಿ ಬಿಸ್ನೆಸ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಆಯ್ತಾ? ನಾವು ಓಪನ್ ಆಗಿರೋ ಸತ್ಯ ಎಲ್ಲ ಹೇಳ್ತೀವಿ, ಅದವ್ರಿಗೆ ಒಪ್ಪಕಾತ ಇಲ್ಲ. ಬಟ್ ಸುಳ್ಳು ಬಹಳ ಬೇಗ ಅಟ್ರಾಕ್ಷನ್ ಆಗುತ್ತೆ. ಅಂತ ಏನೇ ಡೌಟ್ ಇದ್ರು ನಿಮ್ಮ ಹತ್ರ ಬಂದು ಇಲ್ಲಿ ವಿಸಿಟ್ ಮಾಡಿ ನಿಮ್ಮ ಟ್ರೈನಿಂಗ್ ತಗೊಂಡು ಅವರು ಎಲ್ಲಾರನ್ನು ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೊಂದು ನೆಲೆ ಕಟ್ಕೊಡ್ತೀವಿ ಸರ್ ನಾವು. ನಮ್ಮನ್ನ ನಂಬಿ ನಮ್ ಜೊತೆ ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದ್ದೀನಿ ಅಂತಂದ್ರೆ ಅವ್ರಿಗೊಂದು ಒಳ್ಳೆ ದಾರಿ ತೋರಿಸ್ತೀವಿ ಸರ್ ನಾವು. ನನಗೆ ಇನ್ನೂ ಒಂದ್ಸರಿ ಹೇಳ್ತೀನಿ, ನನ್ನ ಎದುರುಗಡೆ 100 ಜನ ಕಾಂಪಿಟೇಟರ್ ಬಂದ್ರು ನನಗೆ ಭಯ ಇಲ್ಲ. ನಾನು ಫ್ರಾಂಟ್ ಆಗಿದ್ದೀನಿ. ನಂದು ನ್ಯಾಚುರಲ್ ಫೀಡಿಂಗು, ಯಾವುದೇ ಇಂಜೆಕ್ಷನ್ ಕೊಟ್ಟಾಗ್ಲಿ, ಯಾವುದೇ ಟಾನಿಕ್ ಕೊಟ್ಟಾಗ್ಲಿ ಮರಿ ನಾನು ದೊಡ್ಡದು ಮಾಡ್ತಾ ಇಲ್ಲ. ನ್ಯಾಚುರಲ್ ಫೀಡಿಂಗು. ನಂದು 8-9ನೇ ವರ್ಷ ಎಕ್ಸ್ಪೀರಿಯನ್ಸ್ ಆದ್ರಿಂದ ಮರಿ ಹೆಂಗ್ ಡೆವಲಪ್ ಮಾಡ್ಬೇಕು ಅನ್ನೋ ನನಗೆ ಗೊತ್ತದೆ, ನಾನು ಮಾಡ್ತೀನಿ. ಈ ಕೆಲವೊಂದ್ ಕಡೆ ಟ್ರೈನಿಂಗ್ ಅಂತ ಹೋಗ್ತಾರೆ, ಅದು ಅವ್ರಿಗೇನಂದ್ರೆ ಒನ್ ಡೇ ಟ್ರಿಪ್ ತರ ಸುಮ್ನೆ ಎಲ್ಲ ಸ್ಕ್ರೀನ್ ಅಲ್ಲಿ ತೋರಿಸ್ತಾರೆ, ಒಂದಿನ ಹೇಳ್ಕೊಟ್ಬಿಡ್ತಾರೆ. ಇಲ್ಲಿ ನಿಮ್ಮ ಹತ್ರ ಅದು ಥಿಯರಿ ಸರ್, ಅದು ನಮ್ದು ಪ್ರಾಕ್ಟಿಕಲ್. ಫಾರ್ ಎಕ್ಸಾಂಪಲ್ ನೀವೇ ಅಂತ ಇಟ್ಕೊಳ್ಳೋಣ, ನನ್ನ ಶೆಡ್ಗೆ ನೀವು ಟ್ರೈನಿಂಗ್ ಅಂತ ಬಂದಾಗ ಯಾವ್ದಾನ ಮರಿ ಯಾವ್ದಾದ್ರು ಡಿಸೀಸಸ್ ಇದ್ದು ನಾನು ಅದಕ್ಕೆ ಏನಾನ ವ್ಯಾಕ್ಸಿನ್ ಮಾಡ್ಬೇಕು ಅಂದಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ನಾನು ಯಾವ ರೀತಿ ಇಂಜೆಕ್ಷನ್ ಮಾಡ್ತೀನಿ, ಯಾವ ಜಾಗಕ್ಕೆ ಮಾಡ್ತೀನಿ, ನಾನು ಕೊಡ್ತಾ ಇರೋ ಇಂಜೆಕ್ಷನ್ ಹೆಸರೇನು, ಆ ಇಂಜೆಕ್ಷನ್ ಏನೇನಕ್ಕೆ ಬರ್ತದೆ, ಅದನ್ನೆಲ್ಲ ಅವ್ರಿಗೆ ತೋರಿಸಿ ನಾವು ವ್ಯಾಕ್ಸಿನ್ ಮಾಡೋದು ಹೇಳ್ಕೊಡ್ತೀವಿ. ಆಮೇಲೆ ಇವ್ರಿಗೆ ಯಾರಿಗೆ ಬಂದವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ಅವ್ರ ಫೋನ್ ನಂಬರ್ ತಗೊಂಡು ಸೈಲೇಜ್ ಮಾಡೋದು ಹೇಳ್ಕೊಡ್ತೀನಿ, ವ್ಯಾಕ್ಸಿನ್ ಮಾಡೋದು ಹೇಳ್ಕೊಡ್ತೀನಿ, ಡಿವಾರ್ಮಿಂಗ್ ಕೊಡ್ತೀನಿ. ಪ್ರತಿಯೊಂದು ಕೆಲಸದಲ್ಲೂ ಅವ್ರು ಪ್ರಾಕ್ಟಿಕಲ್ ಆಗಿ ಬಂದು ಇಲ್ಲಿ ನೋಡಿ ಕಲಿಬಹುದು ಧಾರಾಳವಾಗಿ ಸರ್. ನಂದೇನು ಕಾಸು ಖರ್ಚಾಗಲ್ಲ, ಒಂದು ಫೋನ್ ಮಾಡ್ತೀನಿ, ಬರೋ ಇಷ್ಟ ಇದ್ರೆ ಬಂದು ಮಾಡ್ಕೊಂಡು ಹೋಗ್ಬೋದು, ಧಾರಾಳವಾಗಿ ಹೋಗ್ಬೋದು. ಹೌದು ಸರ್. ನೀವು ಇಷ್ಟೊತ್ತು ಬರೀ ಫ್ಯಾಟ್ನಿಂಗ್ ಬಗ್ಗೆನೇ ಹೇಳಿದ್ರ ಸರ್, ನೀವು ಯಾಕೆ ಸರ್ ಬ್ರೀಡಿಂಗ್ ಮಾಡಿಲ್ವಾ ಅಥವಾ ಟ್ರೈ ಮಾಡಿದ್ರ ಮುಂಚೆ ಯಾವಾಗಾದ್ರೂ? ಸರ್ ಮಾಡಿದೀನಿ, ಟ್ರೈ ಮಾಡಿದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನಾನು 62 ನಂಬರ್ ಏನೋ ಫೀಮೇಲ್ ತಗೊಂಡು 2 ಮೇಲ್ ತಂದು ನಾನು ಬ್ರೀಡಿಂಗ್ ಮಾಡಿದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಬ್ರೀಡಿಂಗ್ ಏನು ಅಂತಂದ್ರೆ ಮಲ್ಟಿ ಸ್ಕೇಲ್ ಆಗಿ ಮಾಡಿದ್ರೆ ಮಾತ್ರ ಬ್ರೀಡಿಂಗ್ ಬೆನಿಫಿಟ್. ಯಾವ ತಳಿ ತಗೊಂಡಿದ್ದೀರಾ ಸರ್? ಸೊ ಇದು ಆಂಧ್ರ ಪೇಟ್ಲು ಕುರಿ ಅಂತ ಬರುತ್ತೆ. ಅಂದ್ರೆ ಆ ಮರಿ ಲೈಫ್ ಟೈಮ್ ಹೇರ್ ಕಟ್ ಮಾಡಂಗಿಲ್ಲ. ಸೊ ಅದು ಹೇರು ನ್ಯಾಚುರಲ್ ಆಗಿ ಉದುರುತ್ತೆ, ನ್ಯಾಚುರಲ್ ಆಗಿ ಹುಟ್ಟುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಸೊ ಅದು ಚಂದ ಮರಿ ಅಂತ ನಾನು ತಂದು ಮಾಡಿದ್ದೆ ಸರ್ ಒಂದ್ಸರಿ. ಆಮೇಲೆ 50-60 ಎಲ್ಲ ಫ್ಲಾಟ್ ಏನು ಬ್ರೀಡಿಂಗ್ ಮಾಡ್ತೀನಿ ಅಂತಂದ್ರೆ ವರ್ಕೌಟ್ ಆಗಲ್ಲ ಸರ್.
ಮಿನಿಮಮ್ 100-200 ಇದ್ರೆ ಮಾತ್ರ ಸರ್ 100+ ಇದ್ರೆ ಮಾತ್ರ ಸರ್ ಬ್ರೀಡಿಂಗ್ ಅಲ್ಲಿ ವರ್ಕೌಟ್ ಆಗೋದು. ಕಮ್ಮಿ ಬ್ರೀಡಿಂಗ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ 58 ಕುರಿ ಅದಾವೆ ಅಂತ ಇಟ್ಕೊಳ್ಳೋಣ, 50 ಕುರಿ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಅದ್ರಾಗ ಊಟದ ಒಂದು 5 ಮರಿ ಸತ್ತೋದು. ತಿರ್ಗ ಆ ಕುರಿನಲ್ಲಿ ನಾವು ಮರಿ ಕಾಣ್ಬೇಕಾದ್ರೆ ತಿರ್ಗ 7 ತಿಂಗಳು 8 ತಿಂಗಳು ಬೇಕು. ಬಿಗ್ ಸ್ಕೇಲ್ ಆಗಿ ಮಾಡಿದಾಗ 100-200 ಫೀಮೇಲ್ ಇದ್ದು ನಾವು ಬ್ರೀಡಿಂಗ್ ಪರ್ಪಸ್ಗೆ ಹೋದಾಗ 8 ಕತ್ತೆ ಒಳಗೊಂದು ಕುಂಟ್ ಕತ್ತೆ ಅನ್ನಂಗೆ 4 ಸತ್ತೋದ್ರು ಮಿಕ್ಕ ಉಳ್ಕಂತವೆ. ಸೊ ಏನೋ ಕಿಡ್ಸ್ ಸಂಖ್ಯೆ ಜಾಸ್ತಿ ಇರುತ್ತೆ. ಕಮ್ಮಿ ಇದರಲ್ಲಿ ಏನೋ ಕಮ್ಮಿ ಫಿಮೇಲ್ ನಲ್ಲಿ ಬ್ರೀಡಿಂಗ್ ಆಗಲ್ಲ. ಸೊ ಆಮೇಲೆ ನಾವು ಫ್ಲಾಟ್ನಿಂಗ್ ಪರ್ಪಸ್ಗೆ ಯಾಕೆ ಬಂದು ಅಂತಂದ್ರೆ, ಈ ಏರಿಯಾದಲ್ಲಿ ನಾನು ಇರುವಂತ ಏರಿಯಾದಲ್ಲಿ ಬ್ರೀಡಿಂಗ್ ಇನ್ನ ಫ್ಲಾಟ್ನಿಂಗ್ ಅಲ್ಲಿ ಜಾಸ್ತಿ ಓಡ್ತಾ ಇದೆ. ಇಲ್ಲಿ ನಾನು ಸಾಕಕ್ ಮರಿ ಬೇಕು ಅನ್ನೋರು ಕಮ್ಮಿ, 1-2 ಮರಿ ತಗೊಂಡೋರು ಕಮ್ಮಿ. ಜನಕ್ಕೆ ಏನಿದ್ರು ಲಾಟ್ ಬೇಕು, ನನ್ಗೆ 20 ಮರಿ ಕೊಡಿ, ನನಗೆ 25 ಮರಿ ಕೊಡಿ ಅಂತ ಬರೋ ಜನನೇ ಜಾಸ್ತಿ. ಸೊ ಹಂಗಾಗಿ ಅವ್ರ ಅವೈಲೇಬಿಲಿಟಿಗೆ ತಕ್ಕಂಗೆ ನಾವು ಮಾಡ್ತಾ ಇದೀವಿ. ಬ್ರೀಡಿಂಗ್ ಮಾಡ್ಲೇಬಾರ್ದು ಅಂತ ಏನ್ ಕಾನೂನಿಲ್ಲ. ಸೊ ಬ್ರೀಡಿಂಗು ಮಾಡ್ತೀವಿ, ಬಟ್ ಯಾವ್ದು ಮೂವ್ ಜಾಸ್ತಿ ಇದೆ, ಜನ ಯಾವ್ದು ಜಾಸ್ತಿ ಕೇಳ್ತಾರೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್ ಈಗ ಬರೀ ನಾವು ಫ್ಲಾಟ್ನಿಂಗ್ಗೆ ಗಂಡು ಮರಿ ತಗೊಂಬಂದು ಮಾಡೋದ್ರಿಂದ ಆಮೇಲೆ ಹೋಗ್ತಾ ಈ ಬ್ರೀಡಿಂಗ್ ಮರಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಲ್ವಾ ಸರ್? ಮತ್ತೆ ಫ್ಲಾಟ್ನಿಂಗ್ ಮರಿ ತಗೋಬೇಕಂತಂದ್ರೆ ನೀವು ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗಲ್ವಾ ಸರ್? ಈಗ ನಾವು ಇದು ಏನು ಅಂತ ನಮಗ್ ಗೊತ್ತಾಯ್ತು. ಈಗ 8-9 ವರ್ಷಕ್ಕೆ ಏನು ಇದ್ರ ತಳಪಾಯ ಅನ್ನೋದು ನಮಗ್ ಗೊತ್ತಾಗೋಯ್ತು. ಇದರಲ್ಲಿ ಬೆನಿಫಿಟ್ ಎಷ್ಟು ಬರ್ತದೆ ಅನ್ನೋದು ನನಗೆ ಗೊತ್ತಾಗೋಯ್ತು. ಈಗೂ ಹೇಳ್ತಾ ಇದ್ದೀನಿ ಸರ್, ಇನ್ನೊಂದು 25 ಲಕ್ಷ ಬಂಡವಾಳ ಹಾಕಿ ನಾನು ಮಾಡ್ತೀನಿ ಸರ್. 200 ಮರಿ ಬ್ರೀಡಿಂಗ್ ಪರ್ಪಸ್ಸು ಮಾಡ್ತೀನಿ, ಪ್ಲಸ್ ಫ್ಲಾಟ್ನಿಂಗ್ ಪರ್ಪಸ್ಸು ಮಾಡ್ತೀನಿ. ಇದೇ ಬೇರೆ ಶೆಡ್ಡು, ಅದೇ ಬೇರೆ ಶೆಡ್ಡು ಮಾಡ್ತೀನಿ. ಸೊ NLM ಅಲ್ಲೇ ಅಪ್ಲಿಕೇಶನ್ ಹಾಕಿ NLM ಅಲ್ಲೇ 40 ಲ್ಯಾಕ್ ನಾನು ಲೋನ್ ತಗೊಂಡು ನಾನು 200 ನಂಬರ್ ಬ್ರೀಡಿಂಗ್ ಮಾಡ್ತೀನಿ. ನನ್ನಲ್ಲಿ ಹುಟ್ಟಿದ ಮರಿನ ನಾನೇ ಫ್ಲಾಟಿಂಗ್ ಮಾಡಿ ನಾನೇ ಮಾಡ್ತೀನಿ. ಸೊ ಅದರಿಂದ ಸ್ವಲ್ಪ ಲಾಭನೂ ನೀವು ಜಾಸ್ತಿ 1 to ಡಬಲ್ ಇದೆ ಸರ್, 1 to ಡಬಲ್ ಇದೆ. ಯಾಕೆ ಅಂತಂದ್ರೆ ನಾವು ಪ್ರತಿಯೊಂದು ಕಿಡ್ಸ್ಗೆ ಕೊಡೋ ಅಂತ 8,000 ರೂಪಾಯಿ ಸೇವ್ ಆಯ್ತಲ್ಲ, ಹೌದು 8,000 ರೂಪಾಯಿ ಅದಕ್ಕೆ ಸಮತಾನೆ. ಸೊ ಅದಕ್ಕೆ ಏನ್ ನಾವು ಫ್ಲಾಟ್ನಿಂಗ್ ಪರ್ಪಸ್ಗೆ ಏನೆಲ್ಲ ಫುಡ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಟ್ಟು 6 ತಿಂಗಳು ಮರಿ ಮೇಸರ್ದು ಸಾಕು, 10,000-12,000 ರೂಪಾಯಿ ಒಂದು ಮರಿ ಹೋಗುತ್ತೆ. ಸದ್ಯಕ್ಕೆ ಇವಾಗ ನೀವು ಫಿಮೇಲ್ ಸಾಕಿಲ್ಲ ಅಂದ್ರೂ ಅಕಸ್ಮಾತ್ ಫಿಮೇಲ್ ಸಾಕ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಅವ್ರಿಗೆ ಬೇರೆ ರೀತಿ ಸಪೋರ್ಟ್ ಮಾಡ್ತೀರಾ? NLM ಸ್ಕೀಮ್ ಹೋಗೋರ್ಗೆಲ್ಲೂ ಫೀಮೇಲೇ ಮಾಡ್ಬೇಕು, ಅದ್ರ ಬಗ್ಗೆ 100% ಗೈಡ್ಲೈನ್ಸ್ ಕೊಡ್ತೀನಿ ಸರ್ ನಾನು. ಓಕೆ ಸರ್, ಫೀಮೇಲ್ಗೆ ನಾನು 100% ಗೈಡ್ಲೈನ್ಸ್ ಕೊಡ್ತೀನಿ. ಸರ್ ಈಗ ಹೊಸದಾಗಿ ಮಾಡ್ಬೇಕು ಅಂತ ನಿಮ್ ನಂಬರ್ ನೋಡಿ ಫೋನ್ ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ನೀವು ಮರಿ ಬೇಕು ಅಂತ ಹೇಳ್ತಾರೆ, ನೀವು ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ? ಸರ್ ನಾನು ಫಸ್ಟ್ ಅವ್ರನ್ನ ಕೇಳ್ತೀನಿ, ಏನೋ ನೀವು ಬರೇ ಏನೋ ಕೇಳ್ಕೊಳಕ್ಕೋಸ್ಕರ ಫೋನ್ ಮಾಡ್ತಾ ಇದ್ರಿಲ್ಲ, ನಿಜವಾಗೂ ಮಾಡ್ಬೇಕು ಅಂತ ಇದ್ದೀರಾ ಅಂತ. ಸರ್ ಇಲ್ಲ, ಮಾಡ್ಬೇಕು ಅಂತ ಇದ್ದೀವಿ ಅಂತ ಏನಾನ ಅವ್ರ ಆಸಕ್ತಿ ತೋರಿಸಿದ್ರೆ ಫಸ್ಟ್ ನಾವು ಅದ್ರ ಬಗ್ಗೆ ನಿಮಗೆ ಏನ್ ಗೊತ್ತು ಅಂತ ಕೇಳ್ತೀವಿ. ನನಗೆ ಅಷ್ಟೋ ಇಷ್ಟೋ ಗೊತ್ತು ಸರ್, ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ, ನನಗೆ ಮರಿ ಬೇಕು ಅನ್ನೋದಾದ್ರೆ ಮರಿ ಕೊಡಿಸ್ತೀವಿ. ಕೊಡ್ಸಲ್ಲ ಅಂತ ಹೇಳಲ್ಲ, ನಾನು ಕೊಡ್ತೀನಿ, ಮರಿ ಕೊಡಲ್ಲ ಅಂತ ನಾನು ಹೇಳಲ್ಲ. ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಇದ್ರ ಮಾಡ್ಬೇಕು ಅನ್ನೋ ಆಸಕ್ತಿ ನನಗಿದೆ ಅಂತ ಹೇಳಿದಾಗ ಫುಲ್ ಟೀಚ್ ಮಾಡ್ತೀವಿ. ಫುಲ್ ಟೀಚ್ ಮಾಡಿ ಹೇಳ್ಕೊಟ್ಟು ಬರೀ ನಮ್ಮ ಹತ್ರ ಬೇಕಾದ್ರೂ ತಗೊಂಬೋದು, ಸಂತೆಗೆ ಬೇಕಾದ್ರೂ ತಗೊಂಬೋದು. ಸೊ ನಾವು ಏನೋ ದಯವಿಟ್ಟು ಗೊತ್ತಿಲ್ಲದೆ ಏನು ಮಾಡಬೇಡಿ ಅಂತ ನಾನು ಹೇಳೋದು. ಯಾರನ ಬಂದು ಸರ್ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ, ನನಗೊಂದು 20 ಮರಿ ಸೆಟ್ ಮಾಡಿರೋ ಬೇಕು, ಇಲ್ಲ ಸೆಟ್ ಮಾಡ್ಕೊಡಿ ಸರ್ ಅಂದ್ರು, ಸೆಟ್ ಮಾಡ್ಕೊಡಿ ಸರ್ ಅಂದ್ರೆ ಅದಕ್ಕೂ ಸರಿ, ಸೆಟ್ ಆಗಿರೋ ಕೊಡಿ ಅಂದ್ರೆ ಸರ್ ಅದಕ್ಕೂ ಸರಿ. ನಾವು ಯಾವ ರೀತಿ ಬೇಕಾದ್ರೂ ಮಾಡ್ತೀವಿ. ಒಟ್ಟಿನಲ್ಲಿ ಮೋಸ ಮಾಡಕ್ ನಾವು ರೆಡಿ ಇಲ್ಲ. ಮೋಸ ಹೋಗೋರ್ಗೆ ದಾರಿ ತೋರಿಸ್ತೀವಿ. ನೋಡಪ್ಪ, ಈ ರೂಟಾಗ ಹೋದ್ರೆ ಮೋಸ ಹೋಗ್ತೀಯಾ, ಈ ರೂಟಾಗ ಬೇಡ, ಈ ರೂಟಾಗ ಹೋಗು ಅಂತ ನಾವು ದಾರಿ ತೋರಿಸ್ತೀವಿ. ಈ ಕುರಿ ಸಾಕಾಣಿಕೆಯಲ್ಲಿ ಅಥವಾ ಆಡು ಸಾಕಾಣಿಕೆಯಲ್ಲಿ ಮುಂದೆ ಏನೇನೆಲ್ಲ ಫ್ಯೂಚರ್ ಪ್ಲಾನ್ ಇದೆ? ಸರ್ ನನಗೆ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಏನು ಅಂದ್ರೆ, ಒಂದು ವರ್ಷಕ್ಕೆ 1000 ಮರಿ ನಾನು ಶೆಡ್ಡಾಗಿ ತಂದು ಡೆವಲಪ್ ಮಾಡಿ ಮಾರ್ಬೇಕು ಅನ್ನೋ ಒಂದು ಆಸೆ ಇದೆ. ಇನ್ನೂ 50 ಲಕ್ಷ ಇನ್ವೆಸ್ಟ್ಮೆಂಟ್ ಆದ್ರೂ ಸರಿ, ನಾನು ಹೆಂಗ್ ಸಂಪಾದನೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತು, ಲಾಭ ಎಷ್ಟು ಬರ್ತದೆ ಅನ್ನೋದು ನನಗೆ ಗೊತ್ತು. ಸೊ ಹಂಗಾಗಿ ನಾನು ಮಿನಿಮಮ್ 1000 ಮರಿ ನಾನು ಸೇಲ್ ಮಾಡ್ಬೇಕು, ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್ ನನಗೆ. ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ಮಾಡ್ತೀನಿ, ಮಾಡಬೇಕು ಅನ್ನೋ ಆಸಕ್ತಿ ಇದೆ. ನೀವು ಮುಂದೆ ಬರ್ಬೇಕು ಅಂತಿದ್ದೀರಾ, ಮತ್ತೆ ಹೊಸದಾಗಿ ಬರೋರ್ಗು ಅವ್ರನ್ನ ಮುಂದೆ ತಗೊಂಬರ್ಬೇಕು ಅಂತಾನು ಇದ್ದೀನಿ ಸರ್. ತಗೊಂಬರ್ಬೇಕು ಅನ್ನೋದಕ್ಕಿಂತ ಮುಖ್ಯ ಮನುಷ್ಯ ಸಂಘಜೀವಿ, ಒಬ್ಬರನ್ನೊಬ್ರು ನಂಬಬೇಕು. ನಂಬಿಕೆ ಮೇಲೆ ಬಂದ್ರೆ ನಾವು ಕೈ ಹಿಡಿತೀವಿ ಸರ್, ಅನುಮಾನದ ಮೇಲೆ ಬಂದ್ರೆ ನಾವು ಆಗಲ್ಲ ಸರ್. ಮನುಷ್ಯ ನಂಬಕ್ ಸರ್ ಮನುಷ್ಯನ. ಸೊ ನಂಬಿ ಬಂದ್ರೆ ನಾವು ಪ್ರೋತ್ಸಾಹ ಕೊಡ್ತೀವಿ ಸರ್. ನಂಬಿಕೆ ಇರ್ಲೇಬೇಕು ಸರ್, ನಂಬಿಕೆ ಇಲ್ಲದೆ ಯಾವ್ದು ಆಗಲ್ಲ ಸರ್. ಏನು ನಮ್ ಜನ ನಂಬಲ್ಲ ಸರ್, ಜನನ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೊಸದಾಗಿ ಮಾಡೋರಿಗೆ ಯಾವುದೇ ಮೋಸ ಹೋಗದೆ ಅವರು ಒಂದು ಒಳ್ಳೆ ದಾರಿ ನೀವು ಹಾಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ.
ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಸರ್ ಯಾರ್ ಏನೇ ಮಾಹಿತಿ ಯಾವಾಗೇ ಬೇಕಿದ್ರು ಇನ್ನೊಂದ್ ನಂಬರ್ ಇಂದ ಫೋನ್ ಮಾಡಿದ್ರು ನಾನು ಫೋನ್ ಪಿಕ್ ಮಾಡ್ತೀನಿ. ನನ್ನ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಿರಲ್ಲ. ಬದುಕಬೇಕು ಅಂತ ಬಂದವರಿಗೆ ದಾರಿ ತೋರಿಸ್ತೀವಿ ಸರ್. ನಾವು ಹೆಲ್ಪ್ ಮಾಡ್ತೀವಿ ಸರ್, ಇಲ್ಲ ಅಂತ ನಾವ್ ಹೇಳಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.